ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಎದ್ದೇಳು ಮಂಜುನಾಥ 2 ಸಿನಿಮಾ. ಇದು ಪಾರ್ಟ್ 2 ಅಲ್ಲ, ವರ್ಷನ್ 2. ನಾನು ಮತ್ತೊಂದ್ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ಆ ಸಿನಿಮಾದ ಪಾರ್ಟ್ 2 ಅಲ್ಲ, ವರ್ಷನ್ 2. ಎದ್ದೇಳು ಮಂಜುನಾಥ ಸಿನಿಮಾ ಅಂದ ತಕ್ಷಣ ಅದು ಆ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂತ ಹೇಳೋರು ಬಹಳ ಕಡಿಮೆ ಪ್ರಮಾಣದವರು. ಇನ್ನು ಇವತ್ತು ಆ ಸಿನಿಮಾದ ಒಂದು ಹಾಡು, ವಿಶೇಷವಾದಂತಹ ಹಾಡು ಬಿಡುಗಡೆ ಕಾರ್ಯಕ್ರಮ ಇದೆ. ಜೊತೆಗೆ ಆ ಸಿನಿಮಾದ ನಿರ್ದೇಶಕರು ಹಾಗೆ ಕಥಾನಾಯಕರು ಆಗಿರುವಂತ ಗುರುಪ್ರಸಾದ್ ಸರ್ಗೆ ಒಂದು ಗುರು ನಮನ ಕಾರ್ಯಕ್ರಮ ಕೂಡ ಸಾಂಗ್ ರಿಲೀಸ್ಗೂ ಮುಂಚೆ ಇಟ್ಕೊಂಡಿದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅವ್ರ ಜೊತೆ ಕೆಲಸ ಮಾಡಿರೋರು, ಅವರು ಒಡನಾಟದಲ್ಲಿದ್ದವರು, ಕುಟುಂಬದವರು, ಸ್ನೇಹಿತರ ಬಳಗ ಎಲ್ಲರೂ ಆಗಮಿಸಿದ್ದೀರಾ. ಆದಷ್ಟು ಎಲ್ಲರನ್ನೂ ನಾನು ಕರೆದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ದೀಪ ಬೆಳಗೋ ಮೂಲಕ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ಅದಕ್ಕೆ ಪ್ರಮುಖವಾಗಿ ಅತಿಥಿ ಗಣ್ಯರಾಗಿ ಆಗಮಿಸಿರುವಂಥವ್ರು ಹಾಗೆ ಈ ಸಿನಿಮಾದಲ್ಲೂ ಕೂಡ ಪಾತ್ರ ನಿರ್ವಹಣೆ ಮಾಡಿರುವಂಥ ಶರತ್ ಲೋಹಿತಾಶ್ವ ಸರ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆ ಈ ಸಿನಿಮಾದ ನಾಯಕಿ ರಚಿತಾ ಮಹಾಲಕ್ಷ್ಮಿ ಅವ್ರು ಬರಬೇಕು, ಸಿಂಪಲ್ ಸುನಿ ಸರ್ ಬರಬೇಕು, ಸುಮಿತ್ರಾ ಗುರುಪ್ರಸಾದ್ ಅವ್ರು ಬರಬೇಕು. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರಿಮುಖ ನೊಲಿದರೆ ಇಲ್ಲ ಅಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರುಣಾ ಸಾಗರ ಗಜಮುಖನ, ಕರುಣಾ ಸಾಗರ ಗಜಮುಖನ. ಶರಣು ಹೊಂದಿದೆ ಭಕ್ತ ಜನ, ಆಲಿಸಿ ಮೊರೆಯನು ಈ ಕ್ಷಣ. ಪಾಲಿಸಿ ಪೊರೆವನು ದಯಾನನ, ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕರಿಮುಖ ನೊಲಿದರೆ ಇಲ್ಲ ಅಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಜಾನರ್ ಅಲ್ಲಿ ಕಾಮಿಡಿ ಇಟ್ಟಿದಾರ ಹೆಂಗಪ್ಪ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಥರದ್ ಒಂದು ಜಾನರ್ ಇರುವಂತ ಸಿನಿಮಾ ಇದು. ಅವ್ರ ಕನಸಿನ ಕೂಸು ಕೂಡ ಹೌದು. ಎಲ್ಲರೂ ನಾವು ರಂಗನಾಯಕ ಕೊನೆ ಸಿನಿಮಾ ಆಗತ್ತೆ ಅನ್ಕೊಂಡಿದ್ವಿ, ಆದ್ರೆ ಈ ಸಿನಿಮಾ ಅವರ ನಿರ್ದೇಶನ ಜೊತೆಗೆ ಅವರೇ ಕಥಾನಾಯಕನಾಗಿ ಅಭಿನಯಿಸಿರುವಂತ ಸಿನಿಮಾ. ನಮ್ಮೆಲ್ಲರಿಗೂ ಅವರಿಂದ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಂತ ನಿರ್ದೇಶಕರಿಗೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ 1 ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸೋ ಮೂಲಕ ಗೌರವ ನಮನ ಸಲ್ಲಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದಷ್ಟು ಓಡಾಟ, ಇನ್ನೊಂದಷ್ಟು ಅಬ್ಬರ ಎಲ್ಲ ಇರ್ತಿತ್ತೇನೋ, ಅದನ್ನ ನಾವು ಇವತ್ತು ಮಿಸ್ ಮಾಡ್ಕೋತಾ ಇದ್ದೀವಿ. ನಾನು ಅವರನ್ನ ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ. ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂಥ ಅವಕಾಶ ನನಗೇನು ಸಿಕ್ಕಿರಲಿಲ್ಲ. ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ, ನಮ್ಮ ತಂದೆ ಬಹಳ ದೊಡ್ಡ ಕ್ರಿಟಿಕ್. ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರು ಕೂಡ ಯಾವುದನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾಗಲಿ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ. ಬಟ್ ಈ ಸಿನಿಮಾ, ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ, ಇದನ್ನ ನಾನು ಕಂಡ ಹಾಗೆ ಅದು ಎಷ್ಟು ಸರಿ ಟಿವಿನಲ್ಲಿ ಬಂದಿದೆಯೋ ಅದಷ್ಟು ಸರಿ ಕೂಡ ನಗ್ನಗ್ತಾ ಒಬ್ಬರೇ ಅವ್ರ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು. ಇದೊಂದೇ ಸಿನಿಮಾ. ನಾನು ಇದೇನು ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ ಅವ್ರ ಜೊತೆಲಿ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದೆ. ಸೊ ಹಾಗಾಗಿ
ಆ ಸಿನಿಮಾ ಬಗ್ಗೆ, ಆ 2 ಸಿನಿಮಾಗಳ ಮಹತ್ವ ನನಗೆ ಅವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯ್ತು, ತಿಳಿತು. ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕ ನಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹೋಮಿತು. ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ. ಬಹಳ ಅವರ ಎಂಥ ವ್ಯಕ್ತಿತ್ವ ಅಂತಂದ್ರೆ, ಅವರು ಫೋನ್ ಮಾಡಿ, ನಾನು ಅಂದ್ಕೊಂಡಿದ್ದಂಥ ನಿರ್ದೇಶಕ ಗುರುಪ್ರಸಾದ್ ಏನೋ ಫೋನ್ ಮಾಡ್ತಿರೋದು, ನನ್ನ ಜೊತೆಲಿ ದೂರವಾಣಿಯಲ್ಲಿ ಮಾತಾಡ್ತಿರೋದು ಅನ್ನೋ ಒಂದು ಅನುಮಾನ ಬರುವಷ್ಟರ ಮಟ್ಟಿಗೆ ಸಹಜವಾಗಿ, ಸಿಂಪಲ್ ಆಗಿ, ಅಣ್ಣ ನೀವು ಬೇಕು ನೀವು ಮಾಡಬೇಕು, ನನ್ನ ಚಿತ್ರದಲ್ಲಿ ನಿಮ್ಗೊಂದು ಒಳ್ಳೆ ಪಾತ್ರ ಇಟ್ಟಿದ್ದೀನಿ, ನೀವು ಅಂಥ ಕಲಾವಿದ ಇಂಥ ಕಲಾವಿದ, ಬಹಳ ಫೋನ್ನಲ್ಲಿ ನನಗೆ ಹೊಗಳಿದ್ರು. ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥದ್ದು, ಯಾರೇ ಹೊಗಳಿದಾಗ ಒಂದು ರೀತಿಯ ಮುಜುಗರ, ಒಂದು ರೀತಿಯ ಸಂಕೋಚ ಆಗ್ತದೆ. ಸೊ ಆ ರೀತಿಯ ಮುಜುಗರಕ್ಕೆ ಒಳಪಟ್ಟೆ ನಾನು. ಏನು ಇಂಥವ್ರು ನನ್ನನ್ನು ಅಷ್ಟೊಂದು ಇದು ಮಾಡ್ತೀರಲ್ಲ. ಆಯಿತು, ಒಂದು 5-6 ದಿವಸದ ಕೆಲಸ ಅಂತ ಹೇಳಿದ್ರು. ಅದು ಒಂದು 8 ದಿವಸಕ್ಕೆ ಹೋಯಿತು, 8-9 ದಿವಸಕ್ಕೆ ಹೋಯಿತು. ಬಹಳ ನಾನು ಎಷ್ಟೋ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಈ ಥರದ ಒಬ್ಬ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿರಲಿಲ್ಲ. ಬೆಳಗ್ಗೆ ಕರೆಸೋರು ಶುರುವಾಗ್ತಿದ್ದು ಸಂಜೆ 5 ಗಂಟೆಗೆ ಆಗ್ಬಿಡೋದು. ಬರ್ತಾನೆ ಇರಲಿಲ್ಲ ಅವರು ಸೆಟ್ಗೆ. ಏನಾಯ್ತು ಇದು, ನನಗೂ ಕನ್ಫ್ಯೂಷನ್, ಇದೇನೋ ಹೊಸ ರೀತಿಲಿ ಇರ್ಬೋದೇನೋ. ಬರ್ತಾರೆ ಅಂತಿದ್ರು. ಬಂದು ಶುರುವಾಗಿ ಅವ್ರೇನೋ ಒಂದಷ್ಟು ಸೀನು ತಲೆಯಲ್ಲಿ ಹಾಕೊಂಡ್ಬಂದಿರೋರು ಒಂದು 5ರಿಂದ 6:30 ಬ್ಯಾಕಪ್. ಈ ತರ ಒಂದು 5-6 ದಿವಸ ಆಗೋಗ್ಬಿಟ್ಟಿದೆ. ಆದರೆ ಆ 1.5 ಗಂಟೆ ಏನ್ ಶೂಟ್ ಮಾಡ್ತಿದ್ರು, ಅದು ಒಂದು ಇಡೀ ದಿವಸಕ್ಕೆ ಆಗೋಷ್ಟು ಕ್ವಾಲಿಟೇಟಿವ್ ವರ್ಕ್ ಆಗಿರೋದು. ಒಂದು ಇಡೀ ದಿವಸ ಶೂಟ್ ಮಾಡ್ತಿರಲ್ಲ ಬೇರೆಯವರು. ನಾನು ಇವರು ಹೆಚ್ಚು ಅವರು ಕಡಿಮೆ ಅಂತ ಮಾಡ್ತಿಲ್ಲ, ಬಟ್ ಇವರ ಶೈಲಿ ಅದು. ಅವರ ತೀರ್ಕೊಳ್ಳೋ 15-20 ದಿವಸದ ಮುಂಚೆ ಒಟ್ಟಿಗೆನೆ ಇದ್ವಿ. ಆಮೇಲೆ ಈವನ್ ಡಬ್ಬಿಂಗ್ ಅಲ್ಲಿ ಕೂಡ ಅವ್ರದೇ ಆದಂತ ಶೈಲಿ, ಒಂದು ರೀತಿ ಅದು ಬರೋವರೆಗೂ ಬಿಡ್ತಿರ್ಲಿಲ್ಲ. ಬರೋವರೆಗೂ ಅಂದ್ರೆ ನಾನೇನಂತಂದ್ರೆ, ನಾನು ಬೇಸರ ಮಾಡ್ಕೊಳ್ಳಲ್ಲ, ಎಷ್ಟು ಸರಿ ಆದ್ರೂ ಮಾಡ್ತಾನೇ ಹೋಗ್ತೀನಿ. ನಾನು ನಿರ್ದೇಶಕರನ್ನ ತಲುಪಬೇಕು, ಅವ್ರಿಗೆ ಏನ್ ಬೇಕಾಗಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ, ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ಕೊಡಬೇಕು ಅನ್ನೋದು ನನಗೂ ಒಂದು ಹಠ. ಆಮೇಲೆ ನಾನು ಗುರುಗೆ ಸಿಕ್ಕಾಕೊಂಡ್ಬಿಟ್ಟೆ. ನನಗೆ ಗೊತ್ತಾಗೋಯ್ತು, ಆಮೇಲೆ ಅವ್ರ ಶೈಲಿ ಗೊತ್ತಾಗೋಯ್ತು. ಸರಾಗವಾಗಿ ನಿರಾಳವಾಗಿ ಮಾಡ್ತಾ ಹೋದೆ. ಶಬಾಷ್ ಅಂತ ಖುಷಿ ಪಡೋರು, ಹೇಳೋರು. ಅವ್ರದ್ದೊಂದು GST ಪೇಮೆಂಟ್ ಬಂದಿರಲಿಲ್ಲ ನನಗೆ. GST ಪೇಮೆಂಟ್ ಕೊಡ್ಬೇಕು ನನಗೆ. ಅದು ನನ್ನ ಆಡಿಟರ್ ಕೇಳ್ತಿದ್ದಾರೆ. ಅಲ್ಲ, ಇರೋದನ್ನ ಹೇಳ್ತೀನಿ, ಅಲ್ಲ ಔಟ್ ಆಫ್ ದ ಟಾಪಿಕ್. ಏನಂದ್ಬಿಟ್ರು ಅಂತಂದ್ರೆ, ನನಗೋರ್ಗೊಂದು ಸಂಘ ಇದು ಸುಮಾರು ಸಾಯ್ತಲ್ಲಿ, ಏನೋ ಇಷ್ಟು ಹಿಡ್ತಕ್ಕೆ ಬಂದ್ಬಿಟ್ರಿ, ಚೆನ್ನಾಗಿ ಮಾಡ್ತಿದ್ರಾ, GST ಪೇಮೆಂಟ್ ಬಂತಲ್ಲ ಅದಕ್ಕ ಅಂದ್ಬಿಟ್ರು. ಅಂದ್ರೆ ಇದನ್ನ ನಾನು ಆ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಗುರುಪ್ರಸಾದ್ ಅವರು ಹೇಗೆ ಅಂತಂದ್ರೆ, ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ದೊಡ್ಡ ಜನರನ್ನ ನೋಡಿದ್ದೇನೆ, ಬಹಳ ದೊಡ್ಡ ಹೆಸರುಗಳನ್ನ ನೋಡಿದ್ದೇನೆ. ಆ ಹೆಸರುಗಳನ್ನ ನಾವು ಮಾತಿನಲ್ಲಿ ತೆಗೆಯೋದು ಬೇಡ. ಹತ್ತಿರದಿಂದ ನೋಡಿದಾಗ ನಮಗೆ ಸಿಗೋ ಪಿಕ್ಚರೇ ಬೇರೆ ಆಗಿರುತ್ತದೆ. ನುಡಿಯೋದೊಂದು ನಡೆಯೋದೊಂದು ಆಗ್ಬಿಟ್ಟಿರುತ್ತೆ. ಆದರೆ ಗುರುಪ್ರಸಾದ್ ಅವರು ಒಂದು ಫುಲ್ ಪ್ಯಾಕೇಜ್. ಆತ ಅವರು ಹೇಗಿದ್ರೋ ಹಾಗೆ, ಯಾವುದು ಮುಚ್ಚು ಮರೆ ಮಾಸ್ಕೇ ಇಲ್ಲ. ಎಲ್ಲವೂ, ಅದು ಖುಷಿಯಾದ ವಿಚಾರ ಆಗ್ಬೋದು, ಬೇಸರದ ವಿಚಾರ ಆಗ್ಬೋದು, ವ್ಯಂಗ್ಯ ಆಗ್ಬೋದು, ಕಿಡಿ ನುಡಿ ಆಗ್ಬೋದು, ಎಲ್ಲವನ್ನೂ ರಾಚ್ಬಿಡೋರು. ತಾನೇ ನಗುಪಟ್ಲು ಕೂಡ ಮಾಡ್ಕೊಳ್ಳೋರು. ಆ ಥರದ ವ್ಯಕ್ತಿತ್ವನ ನಾನು ಮೊಟ್ಟ ಮೊದಲು ಅಂತ ಕಾಣುತ್ತೆ ನಾನು ನೋಡೋದು ಗುರುಪ್ರಸಾದ್ ಅವರಲ್ಲಿ. ಬಹಳ ಅತ್ಯುತ್ತಮವಾದಂಥ ನಿರ್ದೇಶಕರು. ಇವತ್ತು ಅವರ ಗೈರು ಹಾಜರಿಯಲ್ಲಿ ನಾವು ಪ್ರಮುಖರಾಗಿ ಬರಬೇಕಾಗಿದೆ. ನಿರ್ಮಾಪಕರ ಕೋರಿಕೆ ಮೇಲೆ ಅನ್ಯಥಾ ಭಾವಿಸಬೇಡಿ. ಅವರ ಗೈರು ಹಾಜರಿಯಲ್ಲಿ ಅವರು ನಮ್ಮ ನಾಯಕ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಸಹ ಅವರಿದ್ದಿದ್ರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು. ಅವರ ಜಾಗದಲ್ಲಿ ನಾನಾಗಲಿ, ರಚಿತಾ, ನಮ್ಮ ನಾಯಕ ನಟಿಯವರು ಆಗಲಿ, ಕೆಲವಾರು ಕಲಾವಿದರುಗಳಲ್ಲಿ ಇದ್ದೀವಿ. ಅವ್ರನ್ನ ನೆನೆಸ್ಕೊಳ್ತಾ, ಅವರ ವರ್ಷನ್ 2 ಎದ್ದೇಳು ಮಂಜುನಾಥ ನಿಮ್ಮ ಮುಂದೆ 24 ಫೆಬ್ರವರಿ ಬರ್ತಾ ಇದೆ. 21 ಕ್ಷಮೆ ಇರಲಿ. ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕೊನೆಯ ಚಿತ್ರ. ಅದಕ್ಕೆ ಅವರು ಎಲ್ಲವನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ. ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ
ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ. ನನಗೆ ಅಷ್ಟೇ ಎನರ್ಜಿಯನ್ನು ಹಾಕಿ ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ. ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ ಬಹಳ ಮಜಾ ಇತ್ತು. ಅವರನ್ನ ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು, ಒಬ್ಬ ನಿರ್ದೇಶಕನಾಗಿ ಕಂಡದ್ದು, ಒಬ್ಬ ಸ್ನೇಹಮಯಿಯಾಗಿ ಕಂಡದ್ದು. ಅದೇ ಹೇಳಿದ್ನಲ್ಲ, ವ್ಯಕ್ತಿತ್ವ ಅಬ್ಬಾ ಅಂತನೂ ಅನ್ಸೋದು, ಏನ್ ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು, ಇದು ಯಾಕೆ ಈ ತರ ಮಾತಾಡ್ತಾರೆ ಅಂತನೂ ಅನ್ಸಿದೆ. ಬಟ್ ಎಲ್ಲವನ್ನೂ ನಾ ಹೇಳಿದ ಹಾಗೆ ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಎಲ್ಲವನ್ನೂ ರಾಜ್ಕೊಳ್ತಾ ತನ್ನನ್ನು ತಾನು ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರ್ತಿದ್ದಂತಹ ಒಂದು ವ್ಯಕ್ತಿತ್ವ. ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಜನಗಳಿಗೆ ಹತ್ರ ಆಗುವ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ಕೋರ್ಕೋತೀನಿ. ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ. ಈ ಚಿತ್ರ ಬಹಳ ಹತ್ತಿರವಾಗುವ ಹಾಗೆ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ರವಿ ಸರ್ ಆಗ್ಬೋದು, ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತ ಏನಿದೆ ಅದನ್ನ ಜಯಶಾಲಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಜೈಬರಿ ಕಾಣೋ ಹಾಗೆ ತಲುಪಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ. ಅವ್ರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ವೇದಿಕೆಯಲ್ಲಿ. ಪುಟಾಣಿ ಮಗಳು ಅವಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ. ಅವ್ರು ನೋಡ್ದಂಗೆ ಆಗ್ತಾ ಇದೆ. ಅವರ ಮೇಡಮ್ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಎದ್ದೇಳು ಮಂಜುನಾಥ ವರ್ಷನ್ 2ಗೂ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಶ್ರೀಹರಿ ಸರ್ ಇದ್ದಾರೆ, ಸಹೋದರರಾಗಿರೋ ಶ್ರೀಹರಿ ಸರ್ ಒಂದೆರಡು ಮಾತನಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ರಮೇಶ್ ಅರವಿಂದ್ರ ಅವರು ಅವರ ಶಾರ್ಟ್ಸ್ ಅಲ್ಲಿ ಒಂದು ಮಾತು ಹೇಳಿದ್ರು. ಒಂದೊಂದು ಸ್ಕ್ರೀನ್ ಹಿಂದೆನೂ ಒಂದೊಂದು ಬಿಲ್ ಇರುತ್ತೆ ಅಂದ್ರು. ಒಂದು ಬಿಲ್ಲು, ಒಂದು ಶ್ರಮ ಇರುತ್ತೆ. ಸುಮಾರು ಜನ ಕಷ್ಟಪಟ್ಟು ಅವನ ಒಂದು ಕನಸನ್ನ ನನಸು ಮಾಡೋ ಪ್ರಯತ್ನದಲ್ಲಿ ಇಟ್ಟಿದ್ದಾರೆ. ಫಿಲಮ್ ಅದ್ಭುತವಾಗಿ ಮೂಡಿ ಬರಲಿ, ಜನ ಎಲ್ಲರೂ ಇದೇ ಮಾಡಲಿ. ಅಪಾರ್ಟ್ ಫ್ರಮ್ ಕ್ರಿಟಿಕ್ ಇಂದ ರಿವ್ಯೂ, ಒಳ್ಳೆ ರಿವ್ಯೂ ಬರೋದಲ್ಲದೆ ಇದು ಚೆನ್ನಾಗಿ ಹಣ ಕೂಡ ಮಾಡಲಿ. ಇನ್ವೆಸ್ಟ್ ಮಾಡೋರು ಎಲ್ಲರಿಗೂ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗಕ್ಕೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಗುರುಪ್ರಸಾದ್ ಸರ್ ಮಗಳು ನಗು ಶರ್ಮಾ ಬಂದಿರುವಂಥ ಅತಿಥಿಗಳಿಗೆ ಹೂಗುಚ್ಛ ಕೊಟ್ಟು ಥ್ಯಾಂಕ್ ಯು ಹೇಳ್ತಾ ಇದ್ದಲ್ಲ ಒಳ್ಳೆದ ರೀತಿಯಲ್ಲಿ. ಧನ್ಯವಾದಗಳು ಸರ್. ಈಗಷ್ಟೇ ನಮ್ಮ ಗೌರಿ ಶಕ್ಕಿ ಸರ್ ಆಗಮಿಸಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಬಂದ ತಕ್ಷಣ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ, ಯಾಕಂದ್ರೆ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ಮಾತನಾಡಲೇಬೇಕು ಅನ್ನೋ ವಿಚಾರ ಇದೆ. ಅದಾದ ಸಾಂಗ್ ಆದ್ಮೇಲೆ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ ನಾನು. ಮೇಡಮ್, 1 ಸೆಕೆಂಡ್. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಯಾರು ಇನ್ನ ಕೇಳಿದ್ರೆ ನೀನೇನ್ ಮಾಡಿದ್ಯಾ ಅಂತಂದ್ರೆ ನಗು ಹುಟ್ಟಿಸಿದೀನಿ ಅಂತ ಹೇಳ್ತಾ ಇದ್ರು. ಇದೇ ಗುರುಪ್ರಸಾದ್ ಅವರ ಮಗಳು ನಗು ಶರ್ಮಾ, 3 ವರ್ಷದ ಮಗು. ನಗು ಗೌರಿ ಸರ್. ಓಕೆ. ಈ ಸಿನಿಮಾದ ನಾಯಕಿ ರಚಿತಾ ಮಹಾಲಕ್ಷ್ಮಿ ಅವರು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳಲ್ಲಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿಗೆ ಬಂದ ತಕ್ಷಣ ನನಗೊಂದು ಸ್ವಲ್ಪ ಆ್ಯಕ್ಚುಲಿ ಫೀಲಿಂಗ್ ಆಯಿತು. ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ ಸರಿ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಮಾಡೋಣ, ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಅನ್ನೋದಿತ್ತಲ್ಲ, ಅದು ಇಲ್ಲಿ ಬಂದ ತಕ್ಷಣ ನನಗದು ಟಕ್ ಅಂತ ಫ್ಲ್ಯಾಶ್ ಆಯಿತು. ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ 2 ಮೂವಿ, ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ. ಸೊ 2020 ನಾವು ಈ ಮೂವಿ ಶೂಟ್ ಮಾಡಿದ್ದು. ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು. ಆ ಟೈಮಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು
ಏನು ಹೇಳೋದು ಲೈಕ್ ಈಸಿ ಆಗಿರಲಿಲ್ಲ ಈ ಪಾತ್ ಆ್ಯಕ್ಚುಲಿ ಈ ಮೂವಿ ಮಾಡಬೇಕಾದ್ರೆ ನಮಗೆ. ಯಾಕಂದರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ದೇ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗಲೂ. TK ಫಾಲ್ಸಲ್ಲಿ ಹೋಗಿ ಶೂಟ್ ಮಾಡಿದ್ದಾಗಿರ್ಬೋದು ಅಥವಾ ಎಲ್ಲ ಡಿಫ್ರೆಂಟ್ ಲೊಕೇಶನ್ಸಲ್ಲೇ ನಾವು ಇದನ್ನ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇತ್ತು ಅವರಿಗೆ. ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನ ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಕೆಲವರು ಇದನ್ನ ಬೇರೆ ರೀತಿನೇ ಪೋರ್ಟ್ರೇ ಮಾಡಿರೋದುಂಟು ಮೀಡಿಯಾದಲ್ಲಿ. ಬಟ್ ನನಗಂತೂ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ. ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನಿಸುತ್ತೆ. ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿದೆ. ಸೊ ನಾನು ಅವರ ಅಭಿಮಾನಿಯಾಗಿ, ಎಲ್ರಿಗೂ ಸರ್ ಹೇಳ್ತಾ ಇದ್ರು, ಅವರ ಅಭಿಮಾನಿಯಾಗಿ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ. ಅದರಲ್ಲಿ ನಾನು ಒಬ್ಳು. ಸೊ ಅದರಲ್ಲೂ 2 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ 2 ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನ್ನ ಪೇರ್ ಆ್ಯಕ್ಚುಲಿ ಅವರು. ಸೊ ಟೋಟಲಿ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ. ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಸರ್ ಹೋಗೋ 1 ವಾರದ ಮುಂಚೆ ನಾವಿಬ್ಬರು ಜೊತೆಗೆ ನಿಂತು ಡಬ್ಬಿಂಗ್ ಮಾಡಿದ್ವಿ. ಬೇರೆ ಬೇರೆ ಸಪ್ರೇಟ್ ಡಬ್ಬಿಂಗ್ ಮಾಡೋದು ಬೇಡ ರಚಿತಾ, ನೀವು ಈ ಡೈಲಾಗ್ ಹೇಳಿ ನಾನು ಅದಕ್ಕೆ ಕೌಂಟರ್ ಡೈಲಾಗ್ ಹೇಳ್ತೀನಿ, ನೀವು ಈ ಡೈಲಾಗ್ ಹೇಳಿ ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ, ಈ ಥರ ಡಬ್ಬಿಂಗ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಲಾಸ್ಟಾಗಿ ನನಗೆ ಅವ್ರು ಹೇಳಿದ್ದು ವಿಷಯ ಏನಪ್ಪ ಅಂತಂದರೆ, UI ಸಿನಿಮಾ ಮಾಡಿ ಮುಗಿಸಿ ಒಂದು ಸಿನಿಮಾ ಮಾಡಿದ್ದೀನಿ ರಚಿತಾ, ಉಪೇಂದ್ರ ಅವರು ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡೋಕೆ ಕೇಳಿಸಿದ್ರು. ಉಪೇಂದ್ರ ಅವರು ಪ್ರೇಸ್ ಮಾಡಿದ್ರು ಸರ್ನ. ಈ ಥರ ಒಂದು ನಿರ್ದೇಶಕನ ಒಳಗಡೆ ಈ ಥರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ, ಇದಾದ್ಮೇಲೆ ನೀನು ತುಂಬ ಬ್ಯುಸಿ ಆಗ್ತೀಯಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು. ಐ ವಾಸ್ ಲೈಕ್ ವಾವ್ ಸರ್ ಸೂಪರ್. ಅದು UI ಮೂವಿ ಅಂತ ನನಗೆ ಗೊತ್ತಿಲ್ಲ. UI ಮೂವಿನಲ್ಲಿ ಅವ್ರನ್ನ ನೋಡಬೇಕಾದ್ರೆ ಅಂತೂ ಇಟ್ ವಾಸ್ ವೆರಿ ಎಮೋಷ್ನಲ್. ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ನ. ಐ ಹೋಪ್ ಅವ್ರು ಎಲ್ಲೇ ಇದ್ರೂ ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು. ಏನೇ ಆಗಿರಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು. ನಾನು ಇದನ್ನು ಹಿಟ್ ಮಾಡಿ ತೋರಿಸ್ತೀನಿ ರಚಿತಾ, ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ. ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ, ಲೈಕ್ ಅಷ್ಟೇ ಇನ್ನು ಇದು ಈ ಫಿಲಮ್ ಕಮೆಂಟ್ಸ್ ಆಗಲ್ಲ ಅಷ್ಟೇ ಅಂತ. ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ವಿ ಆರ್ ಗೋನ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ನಾನು ತುಂಬಾ ಖುಷಿ ಆಯಿತು. ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮನ್ನು ನೀವೆಲ್ಲ ತಗೊಂಡು ಅದನ್ನು ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಸರ್. ಅಷ್ಟು ಈಸಿ ಅಲ್ಲ, ಎಲ್ರಿಗೂ ಗೊತ್ತು. ಬಿಕಾಸ್ ಎಷ್ಟು ಕಷ್ಟ, ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತೊಗೊಂಡು ಅದನ್ನು ಬಿನ್ನಕ್ಕೆ ತೊಗೊಂಡು ಮಾಡ್ತಿದ್ದೀರಾ ಅಂತ ಅಂದರೆ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಎಲ್ಲ ಸಿನಿಮಾ ರಂಗದ ಬಹಳ ಪ್ರೀತಿಯಿಂದ ಸಿನಿಮಾ ರಂಗದವರೇ ಹೆಚ್ಚಾಗಿ ಬಂದಿರೋದ್ರಿಂದ ಅವರಿಗೆಲ್ಲ ನಾವು ಹಾಡನ್ನು ತೋರಿಸಿ ಮಾತಾಡ್ಸ್ಬಿಟ್ರೆ ಒಟ್ಟಿಗೆ ಚೆನ್ನಾಗಿರತ್ತೆ ಅಂತ. ಹಾಗಾಗಿ ಕಂಟೆಂಟ್ ಫಸ್ಟ್ ತೋರಿಸ್ಬಿಡೋಣ. ಇವತ್ತು ಸಾಂಗ್ ಲಾಂಚ್ ಇದೆಯಲ್ಲ, ಈ ಸಿನಿಮಾದ ನಿರ್ಮಾಪಕರು ಕೂಡ ಹೌದು ರಮೇಶ್ ಸರ್. ಆಮೇಲೆ ಒಟ್ಟಿಗೆ ಮಾತಾಡ್ತಾರಂತೆ ಸರ್ ಅವರು. ನಾವು ಕಂಟೆಂಟ್ ನೋಡ್ಬಿಡೋಣ ರವಿ ಸರ್. ಈಗ ಸಿನಿಮಾದ ಹಾಡು ನಾವೇನು ರಿಲೀಸ್ ಮಾಡ್ತಾ ಇದೀವಿ ಅದನ್ನ ಪ್ಲೇ ಮಾಡ್ತೀವಿ. ಇದು ಕಿತ್ತೋದು ಪ್ರೇಮ ಅನ್ನುವಂತ ಒಂದು ಹಾಡು ಗುರುಪ್ರಸಾದ್ ಸರ್ ಬರೆದಿದ್ದಾರೆ, ನವೀನ್ ಸಜ್ಜು ಅವರು ಹಾಡಿದ್ದಾರೆ, ಅನೂಪ್ ಸಿಳಿನ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ. ಅಬ್ಬರದ ಕಾಮ ಅಂತನ ಸರ್. ಎಲ್ಲರಿಗೂ ನಮಸ್ಕಾರ. ಗುರು ನನಗೆ ಹಳೆ ಸ್ನೇಹಿತರು. ಮಠ ಸಿನಿಮಾ ರಿಲೀಸ್ಗೆ ಮುಂಚೆ ಉದಯ ಟಿ ವಿಲಿ ನೀವು ಆ್ಯಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಚಾನಲ್ ಬಂದು ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು, ನಾನು ಉತ್ತರ ಕೊಡ್ತೀನಿ ಅಂತ. ಪ್ರಶ್ನೆ ಏನು ಕೇಳೋದು ಗುರು ಹತ್ರ? ಪ್ರಶ್ನೆನೂ ನಾನು ಸುಮ್ಮನೆ ಕೇಳೋದು, ಹಿಂಗೆ ಬಾಯಿ ಬಿಡೋಂಗಿಲ್ಲ, ಉತ್ತರ ಪ್ರಶ್ನೆ ಎರಡೂ ಹೇಳ್ಬಿಡೋದು. ಎಲ್ಲ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟರ್ವ್ಯೂ ಮಾಡಿ, ನಾಳೆ ಬರ್ತದೆ ನೋಡು ಟಿ ವಿಲಿ ಚಂದ್ರು ಸಖತ್ತಾಗಿ ಮಾತಾಡಿದ್ದೆ. ಬಂದು 2 ಡೈಲಾಗ್ ಹೇಳ್ರು, ನಾನು ಮಿಕ್ಕಿದ್ದೆಲ್ಲ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಬಾರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದ್ದಾರೆ. ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ, ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರಲ್ಲಿ ಕರೆದ ಆ ಕಾಸ್ಟ್ಯೂಮ್ ಚಂದ್ರಿಗೆ ಹಾಕ್ಸಿ, ಕಾಸ್ಟ್ಯೂಮ್ ಹಾಕ್ಸಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿದ್ದೆ. ಪ್ಯಾಕಪ್ ಚಂದ್ರು ನಾಳೆ ಬಾ ಸರಿ. ಮಾರನೇ ದಿವಸ ಬಂದೆ, ತಿರ್ಗಾ ಕಾಸ್ಟ್ಯೂಮ್ ಹಾಕ್ಕೊಂಡೆ, ಕುಣಿಸಿದ್ದೆ. ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸರಿ ಚಂದ್ರು ಪ್ಯಾಕಪ್ ನಡಿ ಸಾಯಂಕಾಲ
ಆಯಿತು. ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ರು. 3ನೇ ದಿವಸ ಬಂದೆ. ಇನ್ನೊಂದು ದಿವಸ ಬರೋಕ್ಕೆ ಹೋಗಲಿಲ್ಲ ನಾನೇ. ಎಲ್ಲಿ ನಾನು ಹುಡುಕಿ ಕೇಳೋಣ ಅಂದ್ರೂ ಕ್ಯಾರವನಲ್ಲಿ ಮಲಗಿರೋದು. ಒಂಥರ ಒಬ್ಬೊಬ್ಬ ಡೈರೆಕ್ಟರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಅಂದರೆ ಸ್ನೇಹಿತರಾಗಿ ಭಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರು ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅಂದ್ಬಿಡೋಳು. ಮಖ ತೊಳ್ಕೊಳ್ಳೋದು ಅಂದರೆ ಅದು ಬೇರೆ, ನಾವು ಗುಂಡು ಹಾಕೋದು ಅಂತ, ಅದರಲ್ಲೇನು ಮುಚ್ಚು ಮರ ಇವಾಗೇನು ಹಾಕೊಂತ ಇದ್ವಿ. ಆ ಥರ ಸ್ನೇಹಿತರು ನಾವು. ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡು ಉದಯ ಮೇಹ್ತಾ ಅವ್ರ ಸಿನಿಮಾ 2-3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು. ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ. ಉದಯ ಮೇಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗಲಿ. ರವಿ ದೀಕ್ಷಿತ್ ಈ ಸಿನಿಮಾದ ನಿರ್ಮಾಪಕ ನನ್ನ ರಮೇಶ್ ಅವರು ಮತ್ತು ರವಿ ದೀಕ್ಷಿತ್ ನನ್ನ ಭಾರಿ ಹಳೆಯ ಸ್ನೇಹಿತರು. ಏನಿಲ್ಲ, ಅವ್ನು ನನ್ನ ಮದುವೆ ಮಾಡಿಸ್ದ, ನಾನು ಅವ್ನ ಮದುವೆ ಮಾಡಿಸ್ದೆ ನಿಂತ್ಕೊಂಡು. ನಾವು ಫ್ರೆಂಡ್ಸು, ಆ ರೀತಿ ಫ್ರೆಂಡ್ಸು. ಎಲ್ಲರಿಗೂ ಒಳ್ಳೇದಾಗಲಿ, ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ. ಸರ್, ಈಗಿನ ಸಿನಿಮಾ ಬಗ್ಗೆ ನೀವು ಮಾತಾಡಿ. ಒಂದ್ ನಿಮಿಷ. ಚೇತನ್ ಮುಂಡಾಡಿ ಅವರು ನಿರ್ದೇಶಕರು, ಅವ್ರು ಕೂಡ ಬಂದಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮುಂದಿನ ನಿರ್ಮಾಣದ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ದಿಗಿಲು ಮಾಡಿದ್ದಾರೆ. ಓಕೆ, ಉದಯ್ ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇದು ತುಂಬಲಾರದ ನಷ್ಟ ನಮ್ಮ ಇಂಡಸ್ಟ್ರಿಗೆ. ಗುರುಪ್ರಸಾದ್ ಅವರು ಇಲ್ಲೇ ಇರೋದು, ಅವ್ರು ಇಲ್ಲದೆ ಈ ಕಾರ್ಯಕ್ರಮ ನಡೀತಾ ಇರೋದೇ ಒಂದು ದುಃಖದ ಸಂಗತಿ. ಇಂಥ ಒಳ್ಳೆ ಟ್ಯಾಲೆಂಟು. ಈಗ ಈ ಸಾಂಗ್ ಒಂದರಲ್ಲೇ ಅವರು ಯಾವ ಮಟ್ಟದ ಕ್ರಿಯೇಟಿವಿಟಿ ಇರೋರು ಅಂತ ಗೊತ್ತಾಗುತ್ತೆ. ಸೊ ಇದು ಅವರ ಕೊನೆ ಪ್ರಯತ್ನ, ಕೊನೆ ಸಿನಿಮಾ ಆಗಿದೆ. ಅದಕ್ಕೆ ಸಹಕಾರ ಮಾಡಿರೋದಂಥ ರವಿಯವರಾಗಿರಿ, ರಮೇಶ್ ಅವರು ಮತ್ತು ಅವ್ರ ಸ್ನೇಹಿತರಿಗೆ ತುಂಬ ಒಳ್ಳೆಯದಾಗಲಿ. ಅವರೊಂದು ಒಳ್ಳೆಯ ಕಾಸು ಕೂಡ ಈ ಸಿನಿಮಾದ ಲಾಭದಿಂದ ಏನೋ ಒಂದು ಹೇಳಿದ್ದಾರೆ. ಸೊ ಹಂಗಾಗಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಡು ಹೆಂಗ್ ಅನ್ನಿಸ್ತು ಅಂತ ಯಾರು ಹೇಳಲಿಲ್ಲಪ್ಪ, ಹೇಳಿದ್ರೆ ಸರ್. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಬಂದಿರುವಂಥ ಗೆಸ್ಟ್ ಮತ್ತು ಈ ಸಿನಿಮಾ ತಂಡಕ್ಕೆ ಎಲ್ರಿಗೂ ಶುಭಾಶಯಗಳು. ನನಗೆ ಗುರುಪ್ರಸಾದ್ ಅವರು ಡೆತ್ ಆದ ದಿನ ತುಂಬ ಕಾಲ್ಸ್ಗಳು ನನಗೂ ಬಂತು. ಅವತ್ತಿನ ದಿನ ಗುರು ದೇಶಪಾಂಡೆ ಅವರು ಹೋಗ್ಬಿಟ್ರು ಅಂತ ತುಂಬ ಜನ ನನಗೂ ಕಾಲ್ ಮಾಡಿದ್ರು. ಈ ಗುರು ಪ್ರಸಾದ್, ಗುರು ದೇಶಪಾಂಡೆ ಇವೆರಡು ತುಂಬ ಜನಕ್ಕೆ ಕನ್ಫ್ಯೂಷನ್. ಅದರಿಂದ ಅವತ್ತಿನ ದಿನ ನನಗೂ ಒಂದು 10-12 ಕಾಲ್ಗಳು ಬಂದಿತ್ತು. ನನ್ನ ಪ್ರಕಾರ ಅದ್ಭುತ. ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಹೆಚ್ಚು ಮಾತಾಡೋದಲ್ಲ, ಆದರೆ ಇಂಡಸ್ಟ್ರಿ, ನಾವು ಆ್ಯಸ್ ಅ ಡೈರೆಕ್ಟರ್ ಆಗಿ, ಆ್ಯಸ್ ಅ ರೈಟರ್ ಆಗಿ ಅವರು ತುಂಬ ದೊಡ್ಡ ಸಾಧನೆ ಇಂಡಸ್ಟ್ರಿಗೆ. ಅವ್ರ ಮಠ ಇರ್ಬೋದು, ಎದ್ದೇಳೆ ಮಂಜುನಾಥ ಇರ್ಬೋದು, ಅಲ್ಲಿವರೆಗೂ ಬೇರೆ ಯಾರೇ ಏನೇ ಮಾತಾಡ್ಬೋದು, ಏನೇ ಹೇಳ್ಬೋದು. ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾ ಬರೋವರೆಗೂ ಜಗ್ಗೇಶ್ ಅವರ ಒಂದು ಇಮೇಜೇ ಬೇರೆ ಇತ್ತು. ಮಠ ಮತ್ತು ಎದ್ದೇಳು ಮಂಜುನಾಥ ಬಂದ ಮೇಲೆ ಅವರ ನಿಜವಾದ ಬೇರೆಯ ಒಂದು ಇಮೇಜನ್ನು ತಂದುಕೊಟ್ಟ ನಿರ್ದೇಶಕರು. ಅದ್ರ ಬಗ್ಗೆ ಯಾವುದೇ ಡೌಟು ಇಲ್ಲ. ಒಂದು ಕಾರ್ಪೊರೇಟ್ ಸೆಕ್ಟರು ಮತ್ತು ಒಂದು ಇಂಟೆಲಿಜೆಂಟ್ ಆಡಿಯನ್ಸು ಜಗ್ಗೇಶ್ ಅವ್ರನ್ನ ಸಿನಿಮಾನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಮಠ ಮತ್ತು ಎದ್ದೇಳು ಮಂಜುನಾಥ. ಇದು ಯಾರು ಇಲ್ಲ ಅಂತಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತ ಮತ್ತು ತುಂಬ ತಿಳ್ಕೊಂಡಿರುವಂಥ, ತುಂಬ ಓದಿರುವಂಥ ನಿರ್ದೇಶಕರು ಮತ್ತು ರೈಟರು. ಅವರು ಇಲ್ಲ ಅನ್ನೋದು ತುಂಬ ದುಃಖ ತರಿಸುವಂಥ ಒಂದು ವಿಷಯ. ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವತ್ತೂ ಲೈಬ್ರರಿಯಲ್ಲಿ ಇಟ್ಕೊಳ್ಳುವಂಥ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವರು ನೆನಪಲ್ಲಿರ್ತೀವಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇರ್ತೀವಿ ನಾವು. ಈ ತಂಡದ ವಿಷಯ ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ನನಗೆ ಈ ಸಾಂಗ್ ನಾನು ತಡವಾಗಿ ಬಂದೆ, ಕ್ಷಮಿಸಿ. ಈ ಸಾಂಗ್ ನನಗೆ ರಮೇಶ್ ಸರ್ ಮುಂಚೆನೇ ತೋರಿಸಿದ್ರು. ನಾನು ಆವಾಗಲೇ ಹೇಳಿದ್ದೆ ಇದು ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಇದ್ರ ಮೇಕಿಂಗು ಒಂದು 6-7 ನಿಮಿಷ ತುಂಬ ಇತ್ತಿದೆ. ಆ್ಯಕ್ಚುಲಿ ಅವರು ಕಟ್ ಮಾಡಿ 3 ನಿಮಿಷಕ್ಕೆ ಇಳಿಸಿದ್ದಾರೆ. ತುಂಬ ಫನ್ನು ಅವೆಲ್ಲ ಇದೆ. ಒಂದು ಒಬ್ಬ ಡೈರೆಕ್ಟ್ರು, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಲಿರಿಕ್ ರೈಟರ್ ಜೊತೆ ಕೂತ್ಕೊಂಡಾಗ, ಸಿಂಗರ್ ಕೂತ್ಕೊಂಡಾಗ ಯಾವ ಥರದ್ದು ಒಂದು ಹಾಡು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಇದು ಒಂದು ಇವಾಗ ಬರ್ತಾ ಇರುವಂಥ
ಟೀಮ್ಗಳಿಗೆ ಇದು ಪೂರ್ತಿ ಬಿಡಿ ಅಂತಲೇ ಹೇಳೋದು. ಯೂಟ್ಯೂಬಲ್ಲಿ ಅಲ್ಲಿ ತುಂಬ ಪೂರ್ತಿ ಬಿಡಿ ಬರ್ತಾ ಇರುವಂಥವ್ರು ಕಲಿತಾರೆ. ಆ್ಯಕ್ಚುಲಿ ಕಲಿಯುವಂಥದ್ದೇ ಇದೆ ಇದರಲ್ಲಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ರಮೇಶ್ ಸರ್ ತುಂಬ ಫ್ಯಾಸಿನೇಟಿಂಗ್ ಪ್ರೊಡ್ಯೂಸರು, ಮತ್ತು ಅದ್ರ ಜೊತೆಗೆ ರವಿ ದೀಕ್ಷಿತ್ ಅವ್ರ ಜೊತೆ ಹೆಚ್ಚು ಪರಿಚಯ ಇಲ್ಲ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಪ್ರೆಸ್ ಮೀಟೇ ಅಲ್ಲ, ಯಾಕಂದರೆ ಗುರುಪ್ರಸಾದ್ ಸರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಲೈವ್ ನೋಡ್ತಿದ್ದೆ ಶೂಟಿಂಗ್ ನಿಲ್ಲಿಸಿ. ಆ ಪ್ರೆಸ್ ಮೀಟ್ ಅಷ್ಟು ಮಜವಾಗಿರೋದು. ಗುರುಪ್ರಸಾದ್ ಸಿನಿಮಾ ಬಿಡಿ, ಇಂಟರ್ವ್ಯೂ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗೋದು. ಸೊ ಅವ್ರು ಇಲ್ಲದೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ನಂದು ಗುರುಪ್ರಸಾದ್ ಸರ್ದು ನಾನು ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದಾಗ ಜನ್ಮದಲ್ಲಿ ಅಂತ ದಿನೇಶ್ ಬಾಬು ಸರ್ದು, ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಅಭಯನಾಡು ಸ್ಟುಡಿಯೋ ಆದಾಗ ಸರ್ದು ಆಗ್ತಾನೆ ಎದ್ದೇಳು ಮಂಜು ಅಂತ ಡಬ್ಬಿಂಗ್ ಸ್ಟುಡಿಯೋ ಬಂತು. ಸೊ ಡಬ್ಬಿಂಗ್ ಇಂಜಿನಿಯರ್ ಹೇಳಿದರು, ಬರೀ ಒಂದು ರೀಲ್ ನೋಡ್ದೋ, ಅವ್ರು 3 days ಬರೀ ಒಂದು ರೀಲ್ ನೋಡಿದ್ದಾರೆ ಅಷ್ಟೇ. ನೋಡ್ದೋ ಡಬ್ಬಿಂಗ್ ಮಾಡೋಕ್ಕಾಗ್ತಿಲ್ಲ ಯಾರಿಗೂ, ಅಷ್ಟು ಫನ್ ಇದೆ ಅಂತ. ಸೊ ನನಗೆ ನೋಡಬೇಕು, ಒಂದು ರೀಲ್ ಆದರೂ ನೋಡಬೇಕು ಅನಿಸ್ತು. ಅಷ್ಟರಲ್ಲಿ ನಮ್ಮದು ಜನ್ಮದ ಗೆಳತಿ ಶೂಟ್ ಶುರು ಆಯಿತು ದಿನೇಶ್ ಬಾಬು ಸರ್ದು. ನಾವು ಶೂಟ್ಗೆ ಹೋಗಿ ಮತ್ತೆ ಬಂದರು, ಇವ್ರ ದಿನ ಡಬ್ಬಿಂಗಲ್ಲೇ ಇತ್ತು. ಸೊ ಒಂದು ದಿವಸ ಧೈರ್ಯವಾಗಿ ಹೋಗಿ ಕೇಳಿದೆ ಗುರುಪ್ರಸಾದ್ ಸರ್ನ, ಸರ್ ಒಂದು ರೀಲ್ ನೋಡ್ತೀನಿ ನಾನು ಅಂತ. ಸರಿ ಎಷ್ಟು ಕ್ಲೋಸಾಗಿ ಕರ್ಕೊಂಡು ಹೋದ್ರು ಅಂದರೆ, ಸರಿ ಇವತ್ತು ಜಗ್ಗೇಶ್ ಸರ್ ಡಬ್ ಮಾಡ್ತಾರೆ, ನಾಳೆ ನೋಡೋಣ ಅಂದರು. ನಾಳೆ ಬೆಳಗ್ಗೆ ಬೇಗ ಹೋದೆ, ಸರ್ ಕರ್ಕೊಂಡು ಹೋದ್ರು, ಇಡೀ ಸಿನಿಮಾ ತೋರಿಸಿದ್ರು ನನಗೆ. ಸೊ ಸಖತ್ ಖುಷಿ ಆಯಿತು. ಅಂದರೆ ಸಿನಿಮಾ ನೋಡಿ, ಮಠ ನೋಡಿ ನಾವೆಲ್ಲರೂ, ಅಂದರೆ ನಮ್ಗೆ ಇನ್ಸ್ಪಿರೇಷನ್. ನಾವೇನಾದರೂ ಬರಿತೀವಿ ಅಂದರೆ ಇವತ್ತು ಒನ್ ಆಫ್ ದಿ ರೀಸನ್ ಗುರುಪ್ರಸಾದ್ ಸರ್ ಕೂಡ. ಯಾಕಂದರೆ ಅವ್ರದ್ದು ಡೈಲಾಗ್ಸ್ ನೋಡಿ, ಓಕೆ ಒಂದು ಡೈಲಾಗ್ಸಲ್ಲೇ ಸಿನಿಮಾ ಗೆಲ್ಸ್ಬೋದು ಅನ್ನೋ ಧೈರ್ಯ ಬಂದಿದ್ದು ನನಗದು. ಅದಾದ್ಮೇಲೆ ನಾವು ಇನ್ನೊಂದು ಸ್ಕೂಲ್ ಮಾಸ್ಟರ್ ಅಂತ ಸಿನಿಮಾ ಮಾಡಿದೆ ವಿಷ್ಣುವರ್ಧನ್ ಸರ್ದು, ದಿನೇಶ್ ಬಾಬು ಸರ್, ಅದಕ್ಕೂ ಹೋದು. ಆದರೂ ಸರ್ದಿನ ಸ್ಟುಡಿಯೋದಲ್ಲೇ ಇರ್ತಿತ್ತು ಸಿನಿಮಾ. ಸೊ ಹೋಗಿ ತುಂಬ ಜನಕ್ಕೆ ನಾನು ಹೇಳ್ತಿದ್ದೆ, ಯಾರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಬರೋರಿಗೆ ಅಭಯನಾಡು ಸ್ಟುಡಿಯೋ ಹೋಗಿ ಗುರುಪ್ರಸಾದ್ ಸರ್ ಇರ್ತಾರೆ, ಅವ್ರನ್ನ ಕೇಳಿ ಅವ್ರೊಂದಷ್ಟು ಮಾತುಕತೆ. ಯಾಕಂದರೆ ಯಾರು ಬಂದರೂ ಗುರುಪ್ರಸಾದ್ ಸರ್ ಮಾತಾಡಿಸಿ ಒಂದಷ್ಟು ಚರ್ಚೆಗಳು ಮಾಡೋರು. ಸೊ ಅದು ತುಂಬ ಖುಷಿ ವಿಷಯ. ಮತ್ತು ಗುರುಪ್ರಸಾದ್ ಸರ್ ಇನ್ಸ್ಪಿರೇಷನ್. ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಅವರೆಲ್ಲ ಇನ್ಸ್ಪಿರೇಷನ್. ಯಾಕಂದರೆ 10/10 ರೂಮಲ್ಲಿ ಸಿನಿಮಾ ಮುಗಿಸ್ಬೋದು ತಾಕತ್ತು ಗುರುಪ್ರಸಾದ್ ಸರ್ಗೆ ಇದ್ದಿದ್ದು. ಇನ್ನು ಮಿಕ್ಕಿದ್ದು ಯಾರಿಗೂ ಆ ಕೆಪಾಸಿಟಿ ನಾವು ನೋಡಿಲ್ಲ. ಸೊ ಎದ್ದೇಳು ಮಂಜುನಾಥ 2 ಇರೆಸ್ಪೆಕ್ಟ್ ಆಫ್ ರಿಪೋರ್ಟ್ ಏನೇ ಇರಲಿ, ಸೊ ನಾವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಮಾಡಬೇಕು ಅಂದರೆ, ಯಾರ್ಯಾರು ಮಠ ಎದ್ದೇಳು ಮಂಜುನಾಥ ಇಷ್ಟ ಆಗಿದೆ ಅವ್ರು ಈ ಸಿನಿಮಾ ನೋಡಲೇಬೇಕು. ಸೊ ಒಂದ್ಸಲ ಹೋಗಿ ಈ ಸಿನಿಮಾನ ನೋಡಿ ನೀವು ಗುರುಪ್ರಸಾದ್ ಸರ್ಗೆ ಒಂದು ನಮನ ಸಲ್ಲಿಸಲೇಬೇಕು ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಅದೇ ಒಂದು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿನೇ ತುಂಬ ಅಂದರೆ ಲಾಸ್ಟ್ ಇಯರ್ಸಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಗುರುಪ್ರಸಾದ್ ಸರ್ ಹೊತ್ತು ಒಂದು ಸೆಕೆಂಡ್ ನೀವು ಸಿನಿಮಾ ನೋಡಿ ಅವರಿಗೆ ನಮನ ಸಲ್ಲಿಸ್ಬೇಕು. ಯಾಕಂದರೆ ಮೇ ಬಿ ಆಡಿಯೋ ಸಿಡಿಲಿ, ಅಂದರೆ ಫಿಲಮ್ ಆಡಿಯೋ ಸಿಡಿಲಿ ಹೈಯೆಸ್ಟ್ ಸೇಲ್ ಆಗಿರೋದು ಎದ್ದೇಳು ಮಂಜುನಾಥ ಅಂತ ಅನಿಸುತ್ತೆ. ಯಾಕಂದರೆ ಯಾವುದೇ ಟಿ ಬಸ್ ಹೋದ್ರೂ ಎದ್ದೇಳು ಮಂಜುನಾಥ ಫಿಲಮ್ ನೋಡ್ತಾ ಇರೋದು ತುಂಬ ಕೇಳಿದ್ದೀವಿ, ಮಿಸ್ ಮಾಡ್ಕೊಂಡಿದ್ವಿ. ಈ ಫಿಲಮ್ ನೋಡೋದ್ರ ಮೂಲಕ ಅವ್ರನ್ನ ಇದು ಮಾಡೋಣ. ಅಂದರೆ ಅವರು ನೋಡಿ ಕೊನೆಗೆ ಹೋಗ್ತಾನೋ ನಾವೆಲ್ಲರೂ ಇವತ್ತಿಗೂ ನಾವು ಪ್ರೀತಿ ಅಮರ ತ್ಯಾಗ ಮಧುರ ಅಥವಾ ಲವ್ ಇಸ್ ಬ್ಲೈಂಡ್ ಇದ್ರಲ್ಲೇ ಇದ್ರೆ ಸರ್ ಸರಿಯಾಗಿ ಬಂದು ಗುಂಬಿದ್ರು. ಇಲ್ಲ ಇದು ಕಿತ್ತೋದ ಪ್ರೇಮ, ಇವತ್ತಿನ ಲೈಫ್ ಅವ್ರು ನೋಡ್ತಾ ಇದ್ದಾರೆ. ಸೊ ಏನು ಅಂತ ಸರಿಗೆ ಗೊತ್ತು, ಅದನ್ನ ಈ ಸಾಂಗ್ ಮೂಲಕ ಹೇಳಿದ್ರೆ. ಸೊ ಸಾಂಗ್ ನೋಡಿ, ಆ ಮೇಕಿಂಗ್ ನೋಡಿ, ಆಮೇಲೆ ಸರ್ದೊಂದು ಡೈಲಾಗ್ ಬಂತು ಅಂದರೆ, ಇನ್ನು ಬಾಳೆಹಣ್ಣಿಗೆ ಹೊಗೆ ಹಾಕಿದ್ಮೇಲೆ ಹಣ್ಣಾಗುತ್ತೆ, ಮನುಷ್ಯ ಹಣ್ಣಾದ್ಮೇಲೆ ಹೊಗೆ ಹಾಕ್ಸ್ಕೊಳ್ತಾನೆ ಅಂತ. ಸೊ ಅದೇ ಇರೋದನ್ನ ಲೈಫ್ನ ಹುಡುಕಿ ಬರೆಯೋದು ಗುರುಪ್ರಸಾದ್ ಸರ್. ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಈ ಫಿಲಮಲ್ಲಿ ಕಂಡುಕೊಳ್ಳೋಣ ಅಂತ ಅನ್ಕೋತೀವಿ. ಆ ನಗು ಮುಕ್ತಲ್ಲಿ ನಗು ಇರಬೇಕು ಅಂದರೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಕನ್ನಡದವರೆಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ರ ಬಗ್ಗೆ ನಾ ಹೇಳಬೇಕಂದ್ರೆ ನನ್ನ ಒಡನಾಟ ಜಿ ಅವರು ಮೊದಲ ಸಾರಿ ರಿಯಾಲಿಟಿ ಶೋಗೆ ವರ್ಕ್ ಮಾಡಿದರು, ಲೈಫ್ ಸೂಪರ್ ಗುರು ಅಂತ. ರಾಘವೇಂದ್ರ ಹುಣಸೂರು ಅವರು ನನಗೆ ಅವರನ್ನು ಮೊದಲ ಸಾರಿ ಪರಿಚಯ ಮಾಡಿರುವಂಥದ್ದು. ಅವರು ನನ್ನ ನೋಡಿದ ತಕ್ಷಣ ನಂದೊಂದು ಡ್ರೆಸ್ ಇದನ್ನು ನೋಡಿಕೊಂಡೆ. ಅವರು ಫಸ್ಟು ನನ್ನ ಹತ್ರ ಒಂದು 3/4 ಗಂಟೆ ನನ್ನ ಡ್ರೆಸ್ ಬಗ್ಗೆ ಮಾತಾಡಿದಂಥ ವ್ಯಕ್ತಿಯವರು. ಅದಾದ ನಂತರ ಅದೇ ಟೈಮಲ್ಲಿ ನನ್ನ ಮೊದಲ ಸಿನಿಮಾ ಮದಿಪು ಅಂತೇಳಿ ನಾನು ಶೂಟಿಂಗ್ ಹೋಗ್ಬೇಕಂದ ಟೈಮಲ್ಲಿ ರಾಘವೇಂದ್ರ ಹುಣಸೂರು ಅವರು ಅದನ್ನು ನಿಲ್ಲಿಸಿ ನನಗೆ ರಿಯಾಲಿಟಿ ಶೋಗೆ ಆಡರೇಷನ್ ಆಗಿ ಮಾಡಬೇಕು ನೀವು ಅಂತೇಳಿ ಕರೆದಾಗ, ಇದನ್ನು ಗುರು ಅವ್ರ ಜೊತೆ ಮಾತುಕತೆ ಮಾಡಿದಾಗ ಅವರು ಮೊದಲು ರಾಘವೇಂದ್ರ ಹುಣಸೂರಿಗೆ ಗುರು ಅವರು ಬೈದರು. ಫಸ್ಟ್ ಅವ್ರು ಮಾಡಲಿ ಅದನ್ನು, ಆನಂತರ ಇದಕ್ಕೆ ಇವನು ಮಾಮೂಲಿ ಇದ್ದದ್ದೇ ಅದು ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರು ಡೈರೆಕ್ಟರ್ ಸ್ಪೆಷಲ್ ಅಂತೇಳಿ ಒಂದು ಪುಸ್ತಕನ ಬರೆದರು. ಅದನ್ನ ನನಗೆ ಕೊಡೋಕ್ಕೋಸ್ಕರ ಅವ್ರು ನನಗೆ ಕಡಿಮೆ ಅಂದ್ರೆ 1 ವಾರ ಕಾಲ್ ಮಾಡಿಬಿಟ್ಟು, ಅದಾದ ನಂತರ ಇವ್ರ ಹತ್ರ ಆವಾಗ ನಮ್ಮ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ, ಇವ್ರ ಹತ್ರ ಒಂದ್ಸಲ ಸಿಗಾಕೊಂಡ್ರೆ ವಾಪಸ್ ಬರೋಕ್ಕಾಗಲ್ಲ ಅನ್ನುವಂಥ ಇದು. ಯಾಕಂದರೆ ಅಷ್ಟು ಮಾತು ಇವರು ಆಡೋರು. ಬಟ್ ಅವರ ಜೊತೆ ಸೇರಿಕೊಂಡಾಗ ಅವರ ಜೊತೆ
ಅವರ ಒಳಗಿರುವಂಥ ಪದಪುಂಜಗಳು, ಸಾಹಿತ್ಯದ ಪದಪುಂಜಗಳು ಪ್ರತಿಯೊಬ್ಬ ನಿರ್ದೇಶಕ, ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಕಥೆಗಾರರು ಹುಡುಕುವಂಥ ಪದಗಳು ಅವ್ರ ಹತ್ರ ಆರಾಮಾಗಿ ಬರೋದು. ನಾವಿಲ್ಲಿ ಸಾಹಿತ್ಯದಲ್ಲಿ ಕೂಡ ಅವ್ರದ್ದು ನಾವು ನೋಡಿದ್ವಿ, ಅವ್ರು ಹೆಂಗೆ ಜೋಡಣೆ ಮಾಡ್ತಾರೆ ಅಂತ. ಹೋಗ್ತಾ ಹೋಗ್ತಾ ಒಂದು ಸಾರಿ ಗುರು ಅವರ ಜರ್ನಿಯಲ್ಲಿ ಒಂದು ದಿನ ಇದ್ದರೂ ಕೂಡ ಅವ್ರು ನಮ್ಮ ಜೊತೆಗೆ, ಅವ್ರ ಜೊತೆಗೆ ಇರೋಣ ಅಂದರೆ ಟೈಮ್ ಹೋಗದೆ ಗೊತ್ತಾಗಲ್ಲ. ಆ ಟೈಮನ್ನು ಯೂಸ್ ಮಾಡುವಂತಂದ್ರೆ ಆ ಪದಗಳ ಬಳಕೆಗಳನ್ನು, ನಮಗೆ ಹೊಸ ಹೊಸ ಪದಗಳನ್ನು ಕೊಟ್ಟಾಗ ಎಷ್ಟೋ ಸಾರಿ ನಮಗೆ ಅನಿಸುತ್ತೆ, ಇವ್ರ ಜೊತೆ ನಾವು ಇರಬೇಕಾಗಿತ್ತು, ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೆ ಅಥವಾ ಪ್ರತಿಯೊಬ್ಬ ಕಲಾವಿದನಿಗೆ ಅವರ ಜೊತೆ ಕೂತಾಗ ನಾವು ಯಾವುದೋ ಒಂದು ಕಥೆಯ ಇದು ಮಾಡುವಾಗ ಹೊಸ ಕಥೆ ಉಟ್ಕೊಳ್ಳೋದು, ಆ ಥರದ ಒಬ್ಬ ತಂತ್ರಜ್ಞ ಗುರು ಸರ್. ಇದು ಮತ್ತೆ ಸುನೀಲ್ ಸರ್ ಹೇಳ್ದಂಗೆ ನಾವುಗಳೆಲ್ಲ ನಿರ್ದೇಶಕರ ಕಥೆಗಳನ್ನು ಅಥವಾ ಒಬ್ಬ ತಂತ್ರಜ್ಞನ ಕಥೆಗಳನ್ನು, ಅವರ ನೋವುಗಳನ್ನು ಕೇಳ್ಕೊಂಡೇ ಬಂದಿರ್ತೀವಿ. ಮತ್ತು ಯಾರೊಬ್ಬರು ಮಾತಾಡಿದ್ರೆ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಆದರೆ ಗುರು ಅವರು ಏನೇ ಮಾತಾಡಲಿ ಅದನ್ನು ಪೂರ್ತಿ ನೋಡೋ ತನಕ ನಮ್ಮ ಮೈಂಡ್ ಬೇರೆ ಕಡೆ ಹೋಗಲ್ಲ. ಅಂದರೆ ಅಷ್ಟು ಹಿಡಿತ ಅವರ ಮಾತುಗಾರಿಕೆಯಲ್ಲಿತ್ತು. ಇಡೀ ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಜೊತೆಗೆ ಸರ್ ಹೇಳ್ದಂಗೆನೆ ಎದ್ದೇಳು ಮಂಜುನಾಥ ಸಿನಿಮಾ ಹೆಂಗೆ ನಮ್ಮನ್ನು ಕಾಡ್ತಾ ಇತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ, ಕಾಡುವ ಸಿನಿಮಾ ನೋಡುವ ಸಿನಿಮಾ ಅಂತ. ಅಂಥದ್ರಲ್ಲಿ ನನಗೆ ಅವರ ಸಿನಿಮಾಗಳು ನನಗೆ ಒಂಥರದಲ್ಲಿ ಕಾಡುವ ಸಿನಿಮಾಗಳು. ಯಾಕಂದರೆ ಸಿನಿಮಾಯಿಂದ ಹೊರಗೆ ಬಂದಾಗ ಆ ಪಾತ್ರಗಳು ನಮ್ಮೊಳಗಡೆ ಕಾಡ್ತಾ ಇರುತ್ತೆ. ಆ ಥರದ ಪಾತ್ರಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಅವರ ಕತೆ ಕೂಡ ಅಷ್ಟೇ ಗಟ್ಟಿತನ ಇರುತ್ತೆ. ಇದು ನೋಡಬೇಕಾದಂಥ ಸಿನಿಮಾ, ಕಾಡುವ ಸಿನಿಮಾ. ಎಲ್ಲರೂ ಜೊತೆಯಾಗಿ ನೋಡೋಣ. ಇದರ ಜೊತೆಗೆ ಚಿತ್ರರಂಗದ ಬೆಳವಣಿಗೆಗೆ ಇದೊಂದು ದಾರಿ ಆಗಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸರಿ, ರಮೇಶ್ ಸರ್ ಹೆಸರು ನಮ್ಮ ಒಂದು ಸರಳ ಪ್ರೇಮ ಕಥೆ ಅಂದ್ರೆ ಸರ್ದು ಅಂದ್ರೆ ಅವ್ರನ್ನ ಹೊಗಳುತ್ತೀನಿ ಅಂತಲ್ಲ, ಅವ್ರ ಬೇಸಿಕ್ ಗುಣಗಳು ಎಲ್ಲಿ ಏನಾದರೂ ಸ್ಟಕ್ ಆಗಿದ್ರೆ ಅಲ್ಲಿಗೆ ಬಂದು ಅದನ್ನ ಎತ್ತಣ ಅನ್ನೋದು ಅವ್ರದ್ದು ಗುಣ. ಸೊ ಬಂದಿದ್ದಾರೆ. ಇನ್ನ ಫ್ರೆಂಡ್ಸ್ ಫೋರಮ್ ಪ್ರೌಡ್ಲಿ ಪ್ರೆಸೆಂಟ್ ಇದೆ. ಅವ್ರ ಬಗ್ಗೆ ಪ್ರೌಡ್ ಇದೆ, ಯಾಕಂದ್ರೆ ಸರ್ ಇಲ್ಲದ ಮೇಲೆ ಅವ್ರು ಪ್ರೌಡಾಗಿ ಆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ರೆ. ಸರ್ ಇದ್ದಿದ್ರೆ ಫ್ರೆಂಡ್ಸ್ ಫೋರಮ್ ಫೈಟ್ಲಿ ಪ್ರೆಸೆಂಟ್ ಅಂತ ಬಂದಿರೋದು. ಯಾಕಂದ್ರೆ ಎಲ್ಲರೂ ಸೇರ್ಕೊಂಡು ಸಿನಿಮಾ ತರ್ತಾ ಇರೋದು ತುಂಬಾ ಖುಷಿ ವಿಷಯ. ಮತ್ತೆ ರವಿ ದೀಕ್ಷಿತ್ ಅವ್ರಿಗೆ ಮುಂಚೂಣಿದ್ರು. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಅಂದ್ರೆ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗ ಗುರುಪ್ರಸಾದ್ ಸರ್ ಒಂಥರ ಡಿಕ್ಷನರಿ ಇದ್ದಂಗೆ. ಹೊಸ ಹೊಸ ವಿಷಯಗಳು ಕಲಿಬೇಕು ಅಂದ್ರೆ ಅವ್ರ ಸಿನಿಮಾಗಳನ್ನ ಮತ್ತೆ ಮತ್ತೆ ನೋಡ್ಬೇಕಿತ್ತು, ಅವ್ರ ಒಡನಾಟದಲ್ಲಿ ಇರಬೇಕಿತ್ತು ಅಂತ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಧನ್ಯವಾದಗಳು ಎಲ್ರಿಗೂ. ಸಾರಿ, ಶುರು ಮಾಡಿದಾರ ಅವರು ಇಲ್ಲ ತಾನೆ. ಗುರುಪ್ರಸಾದ್ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಸಿನಿಮಾದ ಬಗ್ಗೆ ಮಾತಾಡೋದು, ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತಾಡ್ತೀನಿ ಅಂತ ನಾನು ಯಾವಾಗ ಅನ್ಕೊಂಡಿರ್ಲಿಲ್ಲ. ಬಟ್ ಸಾರಿ. ಸೊ ಇವತ್ತೆಲ್ಲ ಸಿನಿಮಾ ರಿಲೀಸ್ ಒಂದು ತಿಳಿದೀವಿ. ಸೊ ಸಾರಿ. ಓಕೆ, ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದ್ದೆ, ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಸೊ ಇಟ್ಸ್ ಓಕೆ. ಸೊ ಅದೇ ನಾನು ಯಾವಾಗಲೂ ಅನ್ಕೊಂಡಿದ್ದು. ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ಲು, 2ನೇ ಸಲ, ರಂಗನಾಯಕ, ಇದೆಲ್ಲ ಒಂದಲ್ಲಿ ಇನ್ನೂ ಬೆಸ್ಟ್ ಬರೋದಿದೆ. ಯಾಕೆ ಹಂಗೆ ಅನಿಸ್ತಿತ್ತು ಅಂದರೆ, ದ ಕೈಂಡ್ ಆಫ್ ಕೃಷಿ ದಟ್ ಹಿ ಹ್ಯಾಸ್ ಡನ್ ಅಬೌಟ್ ಮೂವೀಸ್. ಅವ್ರ ಸಿನಿಮಾದ ಬಗ್ಗೆ ಅವ್ರು ಗೊತ್ತಿಲ್ಲದಿರೋ ವಿಚಾರಗಳಿಲ್ಲ. ಸ್ಕ್ರಿಪ್ಟ್ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ, ಹಾಡುಗಳ ಬಗ್ಗೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದರೆ ಅದರ ಪ್ರತಿಫಲ ಏನು, ಅದರ ಪ್ರತಿಫಲ ಬರೋದಿದೆ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ಹಾಗಂತ ಅವ್ರು ಮಾಡಿರೋ ಸಿನಿಮಾಗಳು ಚೆನ್ನಾಗಿಲ್ವಾ ಅಂತಂದರೆ ಹಂಗಲ್ಲ, ಅದ್ಭುತವಾದ ಸಿನಿಮಾಗಳಿದೆ. ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ. ಸೊ ಆ ಥರದ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ. ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕ್ಯಾನಾಟ್ ಇಗ್ನೋರ್ ಹಿಮ್, ಯು ಕ್ಯಾನಾಟ್ ಇಗ್ನೋರ್ ಹಿಸ್ ಮೂವೀಸ್. ಆ ಥರ ಸಿನಿಮಾಗಳು ಗುರುಪ್ರಸಾದ್ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ETV-ನಲ್ಲಿ ಇದ್ವಿ ಹೈದರಾಬಾದಲ್ಲಿ. ಮಠ ಇಲ್ಲಿ ರಿಲೀಸ್ ಆಗಿತ್ತು. ಇದ್ರ ಸುದ್ದಿ ಅಲ್ಲಿಗೆ ನಮಗೆ ತಲುಪಿ, ಹಾಡುಗಳೆಲ್ಲ ತಲುಪಿ. ನನ್ನ ಫ್ರೆಂಡ್ ಮಂಜು ಅಂತ
ಮಂಜುನಾಥ್ ಸಂಜೀವ್ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಆ ಹಾಡು, ಇವ್ರು ನಮ್ಮ ಅಶ್ವಥ್ ಅವ್ರು ಹಾಡಿರುವಂಥ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ. ಬಂದ ತಕ್ಷಣ ಸಿನಿಮಾ ನೋಡಿದ್ವಿ, ಆಮೇಲೆ ಅಂದ್ರೆ ಇಲ್ಲಿ ಟಿವಿ ನೈನ್ ಬಂದ್ಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನೋಡಿದ್ವಿ. ಎದ್ದೇಳು ಮಂಜುನಾಥ ಟೈಮಲ್ಲಿ ನಂಗೆ ತುಂಬಾ ಕ್ಲೋಸ್ ಆದ್ರು. ಎದ್ದೇಳು ಮಂಜುನಾಥ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ. ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ಥರ ಪ್ರಯತ್ನ ಮಾಡಿ, ಸೊ ಆ ಥರದ್ದೆಲ್ಲ ಆಗಿದೆ. ಅದಾದ್ಮೇಲೆ ನನಗೆ ಪರ್ಸ್ನಲಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ರು ಗುರು. ನಮ್ಮ ಮನೆಗೆ ಬರ್ತಿದ್ರು, ಅವ್ರ ಮನೆಗೆ ನಾನು ಹೋಗ್ತಿದ್ದೆ, ತುಂಬಾ ಸಲ ಮೀಟ್ ಆಗ್ತಿದ್ವಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ. ನಾನು KS ಸುರೇಶ್ ನಿರ್ಮಾಪಕರು, ಗುರುಪ್ರಸಾದ್ ಅವ್ರ ವೈಫು, ನನ್ನ ವೈಫು, ಸುರೇಶ್ ಅವ್ರ ವೈಫು ಎಲ್ಲರೂ ಸೇರ್ಕೊಂಡು ಒಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು 3-4 ಗಂಟೆ ತನಕ ಮಾತಾಡಿದ್ವಿ. ಮಾತು ಎಷ್ಟು ಅದು ಅಂದರೆ ಅವ್ರ ಜೊತೆ ನಿಮ್ಗೆ ಗೊತ್ತು, ಅವ್ರ ಮಾತು ಎಂಥ ಅದ್ಭುತವಾದ ಮಾತುಗಳು, ಎಷ್ಟು ಚೆನ್ನಾಗಿ ಒಳನೋಟ, ಹಾಸ್ಯ ಎಲ್ಲವೂ ಇರುವಂಥ ಮಾತಾಗಿತ್ತದು. ಸೊ ಅದು ಸಿನಿಮಾದಲ್ಲಿ ಬಂದಿತ್ತು. ಬಟ್ ನನಗೆ ಒಂದ್ಸಲ ಗುರು ಕೇಳಿದೆ, ಗುರು ಸಾಕು ಗುರು, ಇದು ಬಿಟ್ಬಿಡಿ ನೀವು, ಈ 10/10 ಬಿಟ್ಟು ಬೇರೆದ್ ಮಾಡಿ, ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ. ಅವಾಗ ಅವ್ರು ಅದೇನೇನೋ ಹೇಳಿದ್ರು, ಅವ್ರದ್ದೇ ಒಂದಷ್ಟು ಇದಿತ್ತು. ಆಮೇಲೆ ಮಧ್ಯದಲ್ಲಿ ಒಂದ್ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದಾಗ ಏನು ಹೇಳಿದ್ರು ಅಂದ್ರೆ, ಇಲ್ಲ ಸರ್ ಅಂತಿದ್ರು ನನಗೆ ಅವ್ರು, ಇಲ್ಲ ಸರ್ ನಾನು ಅಧ್ಯಾತ್ಮದ ಕಡೆ ವಾಲ್ತಾ ಇದ್ದೀನಿ ಅಂತ ಹೇಳಿದ್ರು. ಓ ಓಕೆ ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ. ಆಮೇಲೆ ಮತ್ತೆ ಬದಲಾಗಿದ್ರು. ನಾನು ಕೇಳಿದೆ, ಯಾಕೆ ಗುರು ಹಿಂಗೆ ಚೇಂಜ್ ಆಗ್ಬಿಟ್ರೆ ಅಂದ್ರೆ, ಸರ್ ಲೈಫನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು ಅಂತಂದ್ರು. ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದ್ರು. ಆಮೇಲೆ ಅವ್ರೊಂದು ಹೋಟ್ಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶಕ್ಕಿ ಸ್ಟುಡಿಯೋಗೆ ಸೀರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನೆಲ್ಲ ತುಂಬಾ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಎಷ್ಟು ನಮ್ಮ ಚಾನಲಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವ್ರು ತೀರ್ಕೊಂಡಾಗ ನಾನು ಕೋಲ್ಕತ್ತಾದಲ್ಲಿದ್ದೆ. ಅಂದ್ರೆ ಹೌ ಕ್ಯಾನ್ ದಿಸ್ ಹ್ಯಾಪನ್, ಆಮೇಲೆ ಹೌ ಕ್ಯಾನ್ ಈ ಥರ ಮಾಡಕ್ಕೆ ಹೆಂಗೆ ಸಾಧ್ಯ ಈ ವ್ಯಕ್ತಿ, ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನೂ ಸಿನಿಮಾ ಕೊಡ್ತಾರೆ ಅಂತಂದಾಗ ಅನ್ಯಾಯ ಇದು. ಆ್ಯಕ್ಚುಲಿ ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ, ನಮಗೂ ಮಾಡ್ಕೊಂಡ್ರೆ ಅನ್ಯಾಯ, ಪ್ರೇಕ್ಷಕರಿಗೂ ಮಾಡಿರೋ ಅನ್ಯಾಯ ಇದು. ಈ ಥರ ಯಾರು ಮಾಡಬಾರ್ದು. ಸೊ ಅಷ್ಟೇ ಹೇಳಕ್ ಸಾಧ್ಯ. ಇನ್ನೊಂದು ಏನಂತಂದ್ರೆ, ನನಗೆ ಒಂದನಿಸ್ತು, ಏನು ಗುರುಗೆ ನಾವೇ ಸಾಯಿಸ್ಬಿಟ್ವಾ ಅಂತ ಅನಿಸ್ತು ನನಗೆ ಕೆಲವೊಂದ್ಸಲ. ನಾವೇ ಅವ್ರನ್ನ ಅಡ್ಡಕ್ಕೆ ಏರಿಸ್ಬಿಟ್ವಾ, ಅವ್ರೇನು ಅಂಥ ದೊಡ್ಡ ಮೇಕರ್ ಆಗಿರ್ಲಿಲ್ವಾ, ಯಾಕೆ ಆ ಥರ ಅಂತ ರಂಗನಾಯಕ ಏನಾದರೂ ಸ್ವಲ್ಪ ಈ ಥರ ಆಗ್ಬಿಟ್ರೆ ಇವರು ಈ ಥರ ಮಾಡ್ಕೊಳ್ಳೋದ, ಈ ಥರದ್ದೆಲ್ಲ ನನಗೆ ಕೆಲವೊಂದ್ಸಲ ಅನಿಸ್ತು. ನನಗೆ ಈ ಸೆಲೆಬ್ರಿಟಿಗಳು, ಸ್ಟಾರ್ಗಳು, ದೊಡ್ಡ ಡೈರೆಕ್ಟರ್ಗಳೆಲ್ಲ ಪಕ್ಕದಲ್ಲಿ ಎಂಥವ್ನ ಇಟ್ಕೋಬೇಕು ಅಂತಂದ್ರೆ, ನಿಮ್ಮ ಸಿನಿಮಾ ಬಂದಾಗ ಆ ಸಿನಿಮಾ ಫಸ್ಟ್ ಶೋ ನೋಡಿ ಅವ್ನು ನಿಮಗೆ ಡಬ್ಬ ಥರ ಮಾಡಿದೆ ಗುರು ನೀನು, ಗುರು ಅಂದ್ರೆ ಈ ಗುರುಪ್ರಸಾದ್ ಅಲ್ಲ, ನಿಮಗೆ ಹೇಳುವಂಥ ತಾಕತ್ತು, ಫ್ರೀಡಮ್ಮು ಇರುವಂಥ ವ್ಯಕ್ತಿಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು. ಅವಾಗ ನಾವು ಎಷ್ಟೇ ಮೇಲೆ ಹೋಗ್ಲಿ ನಮ್ಮ ಗ್ರೌಂಡ್ಗೆ ನಿಲ್ಲಿಸುವಂಥ ಕೆಲಸವನ್ನ ನಮ್ಮ ಸ್ನೇಹಿತರು ಮಾಡಬೇಕು. ಹಾಗಂತ ಗುರುಗೆ ಯಾರು ಹೇಳಿಲ್ವಾ? ಖಂಡಿತ ಹೇಳಿದ್ದಾರೆ. ರಂಗನಾಯಕ ರಿಲೀಸ್ ಆದಾಗ ನಾನು ಒಂದು 20-30 ನಿಮಿಷ ಅದ್ರ ರಿವ್ಯೂ ಮಾಡಿದ್ದೀನಿ. ಅದನ್ನ ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್, ಸಿಗೋಣ, ವಿಲ್ ಮೀಟ್ ಸೂನ್ ಅಂತ ಹೇಳಿದರು. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು. ಬಟ್ ಎನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ, ಹೀಗಾಗಿ ನಾನು ಮತ್ತೆ ಅದನ್ನೇ ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಆ ಥರದ ಒಂದು ಪ್ರತಿಭೆ ಇತ್ತು. ಗುರುಪ್ರಸಾದ್ ಥರ ಮತ್ತೆ ಬರಲ್ಲ, ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಸೊ ಇವತ್ತು ನಾನು ಇವರು ರವಿ ದೀಕ್ಷಿತ್ ಸಿಗೋಕಿನ ಮುಂಚೆನೇ ನನಗೆ ಗುರುಪ್ರಸಾದ್ ಇದೆಲ್ಲ ತೋರಿಸಿದ್ರು. ನಾನು ನೋಡಿ ನಂಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಶಾಕಿಂಗ್. ಟ್ರೇಲರ್ ಪ್ಲೇ ಮಾಡ್ತಾ ಇದ್ರೆ ನೀವು ರವಿ ಇವರೇ? ಇಲ್ಲ, ಆ ಟ್ರೇಲರ್ ನೋಡಿ ನೀವು ನಂಗೆ ಶಾಕ್, ಒಂಥರ ಎದೆ ಬಂದು ಹೊಡೆದ್ರೆ ಹೆಂಗಿರುತ್ತಲ್ಲ ಆ ಥರ, ಗುರು ಏನಿದು ಅನ್ನೋ ಥರ. ಓಹ್ ಆಯ್ತಲ್ವಾ, ನಿಮ್ಗೆ ಅನಿಸ್ತಲ್ವಾ ನಿಮ್ಗೆ, ಅಂದ್ರೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋ ಥರ ಅವ್ರು ಹೇಳಿದ್ ನಂಗೆ ನೆನಪಿದೆ. ಸೊ ಎನಿವೆ, ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಸುನಿ ಹೇಳ್ದಂಗೆ ನಗು ಮುಖದಲ್ಲಿ, ಅವ್ರ ಫ್ಯಾಮಿಲಿಯ ಮುಖದಲ್ಲಿ ನಗು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನೆಂದರೆ, ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಅಷ್ಟು ಫ್ರೆಂಡ್ಲಿ ಯಾವ ನಿರ್ದೇಶಕರು ನಿರ್ಮಾಪಕರು ಇರಲಿಕ್ಕಿಲ್ಲ, ಅಷ್ಟು ಫ್ರೆಂಡ್ಲಿ. ಅಂದರೆ ಅವ್ರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರು. ಬಹುಶಃ ಭಾಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆಲ್ಲ ತುಂಬ ಫ್ರೆಂಡ್ ಆಗಿದ್ರು ಅಂತ ನಾನು ಅನ್ಕೋತೀನಿ. ಸೊ ನಾವು ಮಾಡಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ, ಈ ಸಿನಿಮಾ ನಮ್ಮದು ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು, ನೀವು ಹೇಗೆ ನಿಂತ್ಕೋತೀರೋ ನಿಮ್ಮ ಜೊತೆಗೆ ನಾವು ನಿಂತ್ಕೊಂಡು ಥಿಯೇಟರ್ ತನಕ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ. ಅದೇ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಇದು ನಾವು ಸಣ್ಣ ಒಂದು ರವಿ ಗುರು ಅವರಿಗೆ ನಾವು ಸಲ್ಲಿಸಬಹುದಾದ ಒಂದು ಶ್ರದ್ಧಾಂಜಲಿ ಅಂತ ನನಗನ್ಸುತ್ತೆ. ಸಿನಿಮಾ ನೋಡಿ
ಖುಷಿ ಆಗುತ್ತೆ ಎಲ್ರಿಗೂ. ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗನ್ಸುತ್ತೆ. ಒಂದು ಸಕ್ಸಸ್ಫುಲ್ ಸಿನಿಮಾ ಆಗೋದು ಅವಾಗಲೇ. ಹೊರಗಡೆ ಬಂದು ಫೋನ್ ಮಾಡ್ಬೇಕನ್ಸಿದ್ರೆ ಅದು ಸಕ್ಸಸ್ಫುಲ್ ಸಿನಿಮಾ. ಆ ಥರ ಗುರುವಿನ ಎದ್ದೇಳು ಮಂಜುನಾಥ 2 ಆಗುತ್ತೆ ಅಂತ ಅನ್ಕೋತೀನಿ. ರವಿ ದೀಕ್ಷಿತ್ ಮತ್ತು ನಮ್ಮ ವಾಗೀಶ್ ಅವರು ಮತ್ತು ರಮೇಶ್ ಅವ್ರು ಇವತ್ತೇ ಮೊದಲನೇ ಬಾರಿಗೆ ನಾನು ಸಿಗ್ತಾ ಇರೋದು. ಈ ಎಲ್ಲರ ತಂಡ ಒಂದು ಮುಂದೆ ನಿಂತ್ಕೊಂಡು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೊರಟಿದೆ. ಅವ್ರು ಇಲ್ದಿರುವಂತಹ ಅವ್ರ ಅಬ್ಸೆನ್ಸ್ ಟೈಮಲ್ಲಿ. ಸೊ ಅವ್ರ ಮೇಡಮ್ ಕೂಡ ಇಲ್ಲಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಆಗಲಿ, ಸೂಪರ್ ಹಿಟ್ ಆಗಲಿ. ಗುರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಇರಲಿ. ಧನ್ಯವಾದ. ಥ್ಯಾಂಕ್ ಯು. ಅದ್ಭುತವಾಗಿ ಗುರು ಸರ್ ಬಗ್ಗೆ ತಿಳಿಸ್ಕೊಟ್ರಿ. ಶರ್ಮಾ ಪರವಾಗಿ ಗಮನಕ್ಕೆ ಇರೋ ಪ್ರಯತ್ನ. ರಿಲೀಸ್ ಆಗಿದ್ಯಾ? ಓಕೆ, ಆದಷ್ಟು ಶೇರ್ ಆಗ್ಲಿ ಅಂತ ಹೇಳ್ತಾ ನಮ್ಮ ನಿರ್ಮಾಪಕರಿಂದ ಮಾತು ಶುರು ಮಾಡೋಣ. ರಮೇಶ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕಥೆ ನನ್ನ ಮೊದಲನೇ ಸಿನಿಮಾ ಅಂತ ರಿಲೀಸ್ ಆಗಿದ್ದು. ಆದರೆ ನಿಜವಾಗ್ಲೂ ನನ್ನ ಮೊದಲನೇ ಸಿನಿಮಾ ಎರಡನೇ ಎದ್ದೇಳು ಮಂಜುನಾಥ 2 ನೆನೆ. ಗುರುಪ್ರಸಾದ್ ಸರ್ ಇದ್ದಿದ್ರೆ ಮೈಕ್ ನಮ್ಮ ಕೈಗೆ ಯಾರಿಗೂ ಕೊಡ್ತಾ ಇರಲಿಲ್ಲ ಬಿಡಿ, ಅವರೇ ಮಾತಾಡ್ತಾ ಇದ್ರು. ಕನ್ನಡದಲ್ಲಿ ಒಂದು 5700 ಸಿನಿಮಾ ಬಂದಿರ್ಬೋದು. ಅದರಲ್ಲಿ ಟಾಪ್ 10 ಡೈರೆಕ್ಟರ್ ಕನ್ನಡದಲ್ಲಿ ಯಾರ್ಯಾರು ಅಂತ ಪ್ರಶ್ನೆ ಬಂದರೆ ಅದ್ರ ಪ್ರಕಾರ ಅವರು ಟಾಪ್ 10 ಅಲ್ಲಿ ಒಬ್ರು ಇರ್ತಾರೆ. ಅವ್ರು ಮಾಡಿರೋ ಕೆಲವು ಸಿನಿಮಾದಲ್ಲಿ ಆ ಅಚ್ಚನ್ನು ಒತ್ತಿದ್ದಾರೆ. ಸಿನಿಮಾ ಬಗ್ಗೆ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಬೇಕಾದ್ರೆ ನಾವು ಆನ್ಸರ್ ಮಾಡಕ್ ಗೊತ್ತಾಗುತ್ತೆ. ಏನಾದ್ರು ಪ್ರಶ್ನೆ ಇದ್ರೆ ಬೇಕಾದ್ರೆ ನೀವು ಕೇಳ್ಬೋದು ಸರ್. ನಮ್ಮ ಸಿನಿಮಾದ DOP ಸಾಮ್ರಾಟ್ ಅಶೋಕ್ ಅವರು ಬಂದಿದ್ದಾರೆ. ಸಾರಿ, ಅವರ ಹೆಸರಲ್ಲಿ ಮಿಸ್ ಆಗಿತ್ತು, ನೀವು ಲೇಟ್ ಆಗಿ ಬಂದ್ರಿ. ಅಶೋಕ್ ಸಾಮ್ರಾಟ್. ನಮ್ಮ ವಿಡಿಯೋ ಒಂದು 15 ಮಿನಿಟ್ಸ್ ಇದೆ. ಮೇಕಿಂಗ್ ವಿಡಿಯೋ ಒಂದು 15 ಮಿನಿಟ್ಸ್ ಇದೆ. ಅದನ್ನ ಇನ್ನೊಂದು 2-3 ಡೇಸ್ ಅಲ್ಲಿ ಡೇ ಎಲ್ಲ ಆದ್ಮೇಲೆ ತಲುಪಿಸ್ತೀವಿ. ಇನ್ನೊಂದು 2 ಡೇಸ್ ಅಲ್ಲೇ ಬರುತ್ತೆ. ಪ್ರೊಫೆಷನಲ್ ಆಗಿ ನಂಗೆ ಮಾತಾಡಕ್ ಬರಲ್ಲ, ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಈ ಸಿನಿಮಾ ರಿಲೀಸ್ ಆಗಕ್ಕೆ ಮುಖ್ಯವಾಗಿ ರವಿ ದೀಕ್ಷಿತ್ ಅವರೇ ಕಾರಣ. ಯಾಕೆಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಇತ್ತು ವಿಡಿಯೋಸು, ಅದೆಲ್ಲ ಪ್ರತಿಯೊಂದು ಗೊತ್ತಿದ್ದು ಗುರುಪ್ರಸಾದ್ ಸರ್ ಮಾತ್ರನೇ. ಅದನ್ನೆಲ್ಲ ಎಲ್ಲಾ ಮೂಲೆಯಿಂದನೂ ತೆಗೆದು ನಿಜವಾಗ್ಲೂ ನಾನು ದುಡ್ಡು ಹಾಕಿರ್ಬೋದು, ಆದರೆ ಸಿನಿಮಾ ರಿಲೀಸ್ಗೆ ಕಾರಣ ರವಿ ದೀಕ್ಷಿತ್ ಅವರು. ತುಂಬಾ ಧನ್ಯವಾದ ರಮೇಶ್ ಅವರು, ದೊಡ್ಡ ಮಾತು. ನಮ್ಮ ಇನ್ನೊಬ್ಬ ಸಿನಿಮಾ ಅಲ್ಲಿ ಪಾತ್ರ ಮಾಡಿರುವಂತ ಸೀನ್, ಗೋಲ್ಡ್ ಸೀನು ಅಂತ ಆಗಿರೋದೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ದಯವಿಟ್ಟು ಬನ್ನಿ, ಮೇಲ್ ಬನ್ನಿ. ಸಾಂಗ್ ಇದು ಒಂದೇ ಸಾಂಗ್ ಸರ್. ಆಕ್ಚುಲಾಗಿ ನೋಡಿ, ಇದು ಜಾನರ್ ಬಂದು ಕ್ರೈಮ್ ಕಾಮಿಡಿ. ಈಗ ನೀವು ಹಾಡಲ್ಲಿ ನಕ್ಕಿದ್ರೆ ಅಟ್ಲೀಸ್ಟ್ ಒಂದ್ಸಲ 2 ಸಲ ಫುಲ್ ಹಾಡು ನೀವು ಮತ್ತೆ ನೋಡಿ ನಗ್ತಾ ಇರ್ತೀರಾ. ಹಾಡಲ್ಲಿ ನಗ್ಸೋದು ಗೊತ್ತಲ್ಲ ಸರ್, ಅಷ್ಟು ಈಸಿ ಅಲ್ಲ. ಆಮೇಲೆ ಒಂದು ಮೊದಲೇ ಹೇಳ್ಬಿಡ್ತೀನಿ, ಕ್ಷಮೆ ಇರಲಿ. ಗುರುಗಳು ಏನಾದ್ರೂ ಇಲ್ಲಿ ಇವತ್ತು ವೇದಿಕೆಯಲ್ಲಿ ಇದ್ದಿದ್ರೆ ನಾವು ಹೇಳ್ದಂಗೆ ನಾವು ಯಾರು ಏನು ಮಾತಾಡಕ್ಕೆ ಬಾಯು ಬಿಡಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ನಾವೇನಾದ್ರೂ ಮಾತಲ್ಲಿ ನಾವೇನಾದ್ರು ತಪ್ಪುಗಳೇನಾದ್ರು ಮಾತಾಡಿದ್ರೆ, ಇಲ್ಲ ಏನಾದ್ರೂ ಅದರಲ್ಲಿ ಏನೋ ಕುಂಕುಗಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಮೊದಲೇ ಕೇಳ್ಕೊಂಡ್ಬಿಡ್ತೀವಿ. ನಮಗೆ ಈ ಪ್ರೆಸ್ ಮೀಟ್ದು ಇದು 2ನೇ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಇದೇ ಸಿನಿಮಾದು 2022ರಲ್ಲಿ ಆಗಿತ್ತು. ಆಗ ಗುರುಗಳು ಇನ್ನೇನು 2-3 ತಿಂಗಳಲ್ಲೇ ರಿಲೀಸ್ ಆಗತ್ತೆ ಸಿನಿಮಾ ಅಂದಿದ್ರು, ಬಟ್ ಕಾರಣಾಂತರದಿಂದ ಆಗ್ಲಿಲ್ಲ. ಸೊ ಇವಾಗ ಈ ಟೈಮ್ ಬಂದಿದೆ. ಸಿನಿಮಾ ತುಂಬಾ ವಿಭಿನ್ನವಾಗಿದೆ, ವಿಚಿತ್ರವಾಗಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಅದು ನಾನು ಕೊಡೋ ಅಶ್ಯೂರೆನ್ಸ್. ಥ್ಯಾಂಕ್ ಯು ಸರ್. ಶರತ್ ಸರ್. ಹೇಳ್ಬಿಟ್ಟೆ ಅಂತ ಅವನೇ ಹೇಳ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು ಸಲ ಡೇಟ್ ನಾವು ಆಕ್ಚುಲಾಗೆ ಫೆಬ್ರವರಿ 14th ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಕಾರಣಾಂತರಗಳಿಂದ ಮಾಡ್ತಾ ಇಲ್ಲ. ಒಂದೇನಪ್ಪ ಅಂದ್ರೆ ಅವತ್ತು ತುಂಬಾ ಬೇರೆ ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆಗಳಿದೆ ಅಂತ ಗೊತ್ತಾಯ್ತು. ಇನ್ನೊಂದು, ಈ ಸಿನಿಮಾದೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 14ನೇ ತಾರೀಕು ಫೆಬ್ರವರಿ ಬಂದು ವ್ಯಾಲೆಂಟೈನ್ಸ್ ಡೇ.
ಅದಾಗಿ ಒಂದು ವಾರಕ್ಕೆ ನಾವು ಕರೆಕ್ಟಾಗಿ 21st ಮಾಡ್ತಾ ಇದೀವಿ. ಅದಕ್ಕೂ ಒಂದು ಕಾರಣ ಇದೆ. ಈ ಹಾಡು ನೀವು ನೋಡಿದ್ರಿ ಅನ್ಸುತ್ತೆ, ಬರೀ ಪ್ರೇಮ, ಬರೀ ಏನೋ ಲವ್ ಗಿವ್ ಅದೊಂದೇ ಅಲ್ಲ, ಇದರಲ್ಲಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಇವಾಗ ಯಾವುದೇ ಎಲ್ಲದಕ್ಕೂ ಒಂದು ಕಾಯಿನ್ ಅಂದ್ರೆ 2 ಫೇಸ್ ಇರುತ್ತೆ, ಒಂದು ಈ ಕಡೆ ಇದ್ರೆ ಇನ್ನೊಂದು. ಆ ಇನ್ನೊಂದು ಫೇಸ್ ಇದನ್ನ ನೀವು ಈ ಸಿನಿಮಾ ತುಂಬಾ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಅದನ್ನ ನೋಡಿ ನೀವು ಗೊತ್ತಾಯ್ತು. 21 ಫೆಬ್ರವರಿ ಡಿಸೈಡ್ ಆಗಿದೆ ಡೇಟ್. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೀವೇನು 100 ರೂಪಾಯಿ ಕೊಡ್ತೀರೋ ಅದರಲ್ಲಿ 51 ಭಾಗ ಮಗುವಿನ ಭವಿಷ್ಯಕ್ಕೆ ಹೋಗುತ್ತೆ. 51 ರೂಪಾಯಿ. ಆಮೇಲೆ ನಮ್ಮ ಈ ಸಿನಿಮಾ ಈ ಒಂದು ಸ್ಟೇಜಿಗೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ರವಿಶಂಕರ್ ಪೈ ಅವರು ಕೈ ಜೋಡಿಸಿದ್ರು, ನಮ್ಮ ರಮೇಶ್ ಅವರು ಕೈ ಜೋಡಿಸಿದ್ರು. ಆಮೇಲೆ ಇನ್ನೂ ತುಂಬಾ ಒಳ್ಳೆ ಟೆಕ್ನಿಕಲ್ ಅಂಡ್ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿದಂತ ನಮ್ಮ ಉದಯ್ ಇದಾರಲ್ಲ, ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ ಕೇಳ್ಕೊತೀವಿ. 21 ಫೆಬ್ರವರಿ, ಎಸ್, ಇಟ್ ವಿಲ್ ಬಿ ಇನ್ ದ ಥಿಯೇಟರ್ಸ್. ಫೆಬ್ರವರಿ 21 ಎಲ್ರಿಗೂ ತಲುಪಿಸಿ, ಎಲ್ರು ಬನ್ನಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಾಗೀಶ್ ಕಟ್ಟಿ ಅವರು. ರಚಿತಾ ಅವರು. ಓಕೆ, ನಂಗೆ ಇನ್ನೂ ನೆನಪಿದೆ, 22 ಅಲ್ಲಿ ನಾವು ಆಲ್ಮೋಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಸರ್ ಹೇಳಿದ್ರು, ಪ್ರೆಸ್ನವ್ರನ್ನೆಲ್ಲ ಮೇಲ್ಗಡೆ ಕೂರಿಸಿ ನಾವು ಆರ್ಟಿಸ್ಟ್ ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋಣ, ಯಾಕಂದ್ರೆ ಅಷ್ಟು ಜನ ಇದರಲ್ಲಿ ಫ್ರೆಂಡ್ಸ್ ಫಾರಮ್ ಅಲ್ಲಿ ಇದ್ದಾರೆ, ಒಬ್ರೊಬ್ರು ಒಂದೊಂದು ಇನ್ವೆಸ್ಟರ್ಸ್, ಮೀಡಿಯಾ ಪರ್ಸನ್ಸ್ಗಿಂತ ಇನ್ವೆಸ್ಟರ್ಸ್ ಜಾಸ್ತಿ ಇರ್ತಾರೆ ಈ ಸಿನಿಮಾಲಿ ಅಂತ ಹೇಳಿದ್ ನನಗೆ ಇನ್ನೂ ನೆನಪು. ಸೊ ಆ ಇನ್ವೆಸ್ಟರ್ಸ್ ಎಲ್ಲ ನನಗೆ ಇವತ್ತು ಕಾಣಿಸ್ತಾ ಇದ್ದಾರೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿನ ಕೈ ಬಿಡದೆ ಹಿಡ್ಕೊಂಡು ಮುಂದೆ ನಡೆಸ್ತಾ ಇದ್ದೀರಾ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಂಡ್ ಮೂವಿ ನಿಜವಾಗ್ಲೂ ಗುರುಪ್ರಸಾದ್ ಅವರ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ತೀರಾ ಒಂದು ಹಿಂಗೂ ಸ್ಕ್ರೀನ್ ಪ್ಲೇ ಮಾಡ್ಬೋದಾ, ಹಿಂಗೂ ಇರುತ್ತಾ, ಅಯ್ಯೋ ಹಿಂಗ್ ನಡೀತಿದೆ ಅಂತೆಲ್ಲ ನೀವು ಒಂದೊಂದು ಸೀನಲ್ಲೂ ನೀವು ಆಶ್ಚರ್ಯ ಪಡುವಂತ ಒಂದು ಸ್ಕ್ರೀನ್ ಪ್ಲೇ ಇದ್ರಲ್ಲಿದೆ. ಕ್ರೈಮ್ ಕಾಮಿಡಿ, ಸೊ ಅವರ ಜಾನರ್ ಅಲ್ಲೇ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಮೂವಿ ಅಂತ ಹೇಳ್ಬೋದು. ಸೊ ಎಲ್ಲರೂ ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಅಂಡ್ ಎಸ್, ವಿ ಆರ್ ಆಲ್ ಸೆಟ್ ಟು ರಿಲೀಸ್ ಆನ್ 21st ಫೆಬ್ರವರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಶ್ ಮಾಡಿ ಮೇಡಮ್ ಇಡೀ ಟೀಮ್ಗೆ. ನಂಗೆ ಇಡೀ ತಂಡಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಗಿರ್ತೀನಿ. ಎಲ್ಲರೂ ಶ್ರಮ ಪಟ್ಟು, ರಮೇಶ್ ಸರ್, ರವಿ ದೀಕ್ಷಿತ್ ಸರ್, ಎಲ್ಲರೂ ಶ್ರಮ, ಅವರ ಇದು ನಾವು ಇವತ್ತಿಲ್ಲಿ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಈ ಸಿನಿಮಾ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಹಲೋ, ಎರಡು ಮಾತು ಎಕ್ಸ್ಟ್ರಾ. ಯಾಕೆ ಇಲ್ಲ, ಇದು ನನ್ನ ಮೊದಲ ಸಿನಿಮಾ ಆಗಿ ಆಕ್ಟ್ ಮಾಡಿದ್ದು. ಗುರುಪ್ರಸಾದ್ ಸರ್ ನನ್ನ ನಾಟಕಗಳು, ಶಾರ್ಟ್ ಮೂವಿ ನೋಡಿ ಆಕ್ಟ್ ಮಾಡಿಸಿದ್ರು ಇದರಲ್ಲಿ. ಇದಲ್ದಿರ 2 ಮೂವಿ ಅವರೇ ಹೇಳಿ, ರಂಗನಾಯಕ ಮತ್ತೆ ಬಾಡಿಗಾರ್ಡ್ ಅಂತ ಅದರಲ್ಲೂ ಆಕ್ಟ್ ಮಾಡಿಸಿದ್ರು. ಸೊ ಇಷ್ಟೇ ಹೇಳ್ತೀನಿ, ಯಾಕೆಂದ್ರೆ ಅವ್ರು 2 ಮಾತು ಹೇಳಿದ್ದಾರೆ. ಇನ್ನೊಂದು ಮಾತು, ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ಜನರಲಿ ಎಲ್ಲ ಕೇಳ್ತೀರಾ. ನನಗನ್ಸಿದ್ದು, ಇವತ್ತಿನ ಇರಿಟೇಷನ್ ಆಗೋ, ನಮ್ಮ ಸೊಸೈಟಿನಲ್ಲಿ ಇರಿಟೇಷನ್ ಆಗೋ ವಿಚಾರ, ಸಮಾಚಾರ ಅದೆಲ್ಲವೂ ಇದರಲ್ಲಿದೆ. ಯಾವ ರೀತಿ ಅಂದರೆ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಎಲ್ಲವೂ ಈ ಸಿನಿಮಾದಲ್ಲಿ ಕಾಮಿಡಿ, ಕ್ರೈಮ್ ಥರ ಇದೆ. ಹಾಗಾಗಿ ನೀವೆಲ್ಲ ನೋಡ್ತೀರಾ ಫೆಬ್ರವರಿ 21 ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಫಿಲಮ್ ಆ್ಯಕ್ಟ್ ಮಾಡಿ. ಆ ಶೂಟಿಂಗ್ ದಿನಗಳು ಕೆಲವು ನೆನಪಾಯಿತು. ತುಂಬ ನಾಸ್ಟಾಲಜಿಕ್ ಫೀಲ್ ಆಗ್ತಾಯಿದೆ. ನಾನು ಅವಾಗ ಮದುವೆ ಆಗಿರಲಿಲ್ಲ, ಈಗ ರಿಲೀಸ್ ಆಗೋ ಟೈಮಲ್ಲಿ ಮದುವೆ ಆಗಿದ್ದೀನಿ. ಬಟ್ ಭಾಳ ಮಜವಾಗಿತ್ತು. ಅದು ಶೂಟಿಂಗ್ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂದರೆ, ತುಂಬ ನಗ್ಸೋರು ಗುರುಗಳು. ವಿ ಆರ್ ಆಲ್ ಮಿಸ್ಸಿಂಗ್ ಹಿಮ್. ಸೊ ಇದೊಂದು ಆ ಪ್ರೀತಿಗೋಸ್ಕರ ಆದರೂ ಈ ಫಿಲಮ್ ಒಂದು ನಮಗೊಂದು ಪ್ರೋತ್ಸಾಹ ನೀಡಬೇಕು ಇವಾಗ ಅಂತ ಹೇಳ್ತಾ, Feb 21st, see you all on screens. Thank you so much. ಥ್ಯಾಂಕ್ ಯು, ಥ್ಯಾಂಕ್ ಯು. ರವಿ ಸರ್, ಪೋಸ್ಟರ್.